ಈಗ ಪೂಜ್ಯ ಮಾತಾಜಿ ವಿವೇಕಮಯಿ ಅಧ್ಯಕ್ಷರು, ಭವತಾರಿಣಿ ಆಶ್ರಮ, ಪೋಲೋಹಳ್ಳಿ, ಬೆಂಗಳೂರು ಇವರಿಂದ ಉಪನ್ಯಾಸ. ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು. ಹೇಳ್ತೀವಿ ನಾವು ಅಂತ ಗಿರೀಶ ಬರೀತಾನೆ. ಆದರೆ ತಂದೆ ತಾಯಿಯ ಪ್ರೀತಿಯಲ್ಲಿ ಮೋಹ ಇದೆ, ಮಾಯೆಯಿಂದ ಕೂಡಿರುತ್ತೆ, ಅದು ಸ್ವಾರ್ಥ ಇದೆ, ನಿರೀಕ್ಷೆ ಇದೆ. ಶ್ರೀರಾಮಕೃಷ್ಣರ ಪ್ರೀತಿಯಲ್ಲಿ ಕಿಂಚಿತ್ತೂ ಏನೂ ಇರಲಿಲ್ಲ. ಅತ್ಯಂತ ಶುದ್ಧ ಹೃದಯದ ಹುಡುಗರಾದಂತಹ ನರೇಂದ್ರ ರಾಖಾಲರನ್ನು ಹೇಗೆ ಪ್ರೀತಿಸಿದ್ರು ಅದೇ ಪ್ರೀತಿಯನ್ನು ನನ್ನಂಥ ಅಧಮನಿಗೆ ಕೊಟ್ಟರು, ನನ್ನಂಥ ನೀಚನಿಗೆ ಕೊಟ್ಟರು ಶ್ರೀರಾಮಕೃಷ್ಣರು. ಹೃದಯ ತುಂಬಿ ಹೇಳ್ತಾನವನು. ನರೇಂದ್ರ ರಾಖಾಲ ಇವರೆಲ್ಲ ಶುದ್ಧ ಪ್ರಾಪಂಚಿಕತೆ ಅನ್ನೋದೇ ಏನೂ ಗೊತ್ತಿಲ್ಲ, ಅಂತಹ ಶುದ್ಧ ಹೃದಯದ ಯುವಕರು. ಸ್ವಲ್ಪವೂ ಮನಸ್ಸು ವಿಷಯ ವಸ್ತುಗಳ ಕಡೆಗೆ ಹೋಗಿಲ್ಲ, ಅಂತಹ ಶುದ್ಧ ಹೃದಯದ ಯುವಕರು. ಅಂಥವರನ್ನು ಹೇಗೆ ಪ್ರೀತಿಸಿದ್ರೋ ನನ್ನನ್ನು ಅದೇ ರೀತಿಯಾಗಿ ಪ್ರೀತಿಸಿದಲ್ಲ ಶ್ರೀರಾಮಕೃಷ್ಣರು. ಒಮ್ಮೆ ಗಿರೀಶನಿಗೆ ಶ್ರೀರಾಮಕೃಷ್ಣರು ತಮ್ಮ ಕೈಯಾರೆ ತಿನ್ನಿಸ್ತಾರೆ. ಗಿರೀಶ ಬರೀತಾನೆ, ಆಲೋಚನೆ ಮಾಡಿ ನೋಡಿ, ಶ್ರೀರಾಮಕೃಷ್ಣರು ಅವರ ಪವಿತ್ರ ಹಸ್ತಗಳಿಂದ ಈ ಅಪವಿತ್ರವಾದ ತುಟಿಗಳನ್ನು ಮುಟ್ಟಿದ್ರಲ್ಲ, ಈ ಅಪವಿತ್ರವಾದ ತುಟಿಗಳನ್ನು ಮುಟ್ಟಿ ಶ್ರೀರಾಮಕೃಷ್ಣರು ತಮ್ಮ ಕೈಯಾರೆ ನನಗೆ ತಿನ್ನಿಸಿದ್ದಾರೆ, ಉಣಬಡಿಸಿದ್ದಾರೆ ಅಂತ ಗಿರೀಶ ಮನಸ್ಸು ತುಂಬಿ ಕಣ್ಣೀರಿಟ್ಟು ನೆನಪು ಮಾಡಿಕೊಳ್ತಾನೆ. ಗುರು ಈ ಟ್ರಾನ್ಸ್ಫಾರ್ಮೇಷನ್ ತರೋದಕ್ಕೆ ಉಪಯೋಗಿಸುವಂಥ ಅಸ್ತ್ರ ಯಾವುದು ಅಂತ ಹೇಳಿದ್ರೆ ಅಹೇತುಕವಾದಂತಹ ವಾತ್ಸಲ್ಯವನ್ನು, ಶಿಷ್ಯ ವಾತ್ಸಲ್ಯವನ್ನು. ಎಷ್ಟು ವಾತ್ಸಲ್ಯ ಪ್ರೀತಿಗಳನ್ನು ಹರಿಸ್ಬಿಡ್ತಾನೆ ಅಂತ ಹೇಳಿದ್ರೆ ಶಿಷ್ಯನಿಗೆ ಶರಣಾಗೋದು ಬಿಟ್ಟು ಬೇರೆ ದಾರಿಯೇ ಇಲ್ಲ. ನರೇಂದ್ರನಿಗೆ ಶ್ರೀರಾಮಕೃಷ್ಣ ಅದೇ ಪ್ರೀತಿಯನ್ನು ಕೊಟ್ಟರು. ನರೇಂದ್ರ ಶರಣಾಗಿದ್ದು ಶ್ರೀರಾಮಕೃಷ್ಣನಲ್ಲಿ ಎರಡು ಕಾರಣಗಳಿಗೆ. ಒಂದು, ಅವರ ಕಾಮಕಾಂಚನ ತ್ಯಾಗ, ಅವರ ವೈರಾಗ್ಯ, ಅವರ ಶುದ್ಧ ಚಾರಿತ್ರ್ಯ. ಎರಡನೆಯದು, ಶ್ರೀರಾಮಕೃಷ್ಣರು ಅವನು ಕೊಟ್ಟಂತಹ ಪ್ರೀತಿ, ತಂದೆ ತಾಯಿಯ ಪ್ರೀತಿಯನ್ನು ಮೀರಿಸುವಂಥ ಪ್ರೀತಿ. ಹಾಗಾಗಿ ನರೇಂದ್ರ ಮುಂದೆ ಸ್ವಾಮಿ ವಿವೇಕಾನಂದರಾಗಿ ಉದ್ಗರಿಸಿದ್ದು, ನಾನು ಶ್ರೀರಾಮಕೃಷ್ಣರ ದಾಸರ ದಾಸರ ದಾಸ ಅಂತ. ಭಗವಂತ ತಾನು ಅವತರಿಸಿ ಬಂದಾಗ, ಶ್ರೀ ಗುರು ರೂಪದಲ್ಲಿ ಅವನು ಬಂದಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಲೆಕ್ಕವಿಲ್ಲದಷ್ಟು ಪ್ರೀತಿಯನ್ನು ಅವ್ಯಾಹತವಾಗಿ ಹರಿಸ್ತಾನೆ, ಧಾರೆ ಧಾರಿಯಾಗಿ ಕೊಡ್ತಾನೆ. ಶಿಷ್ಯನ ಪಾಲಿಗೆ ಶರಣಾಗೋದು ಬಿಟ್ಟು ಬೇರೆ ದಾರಿಯೇ ಇಲ್ಲ ಎಂಬಂತೆ ಅವನು ಶರಣಾಗಬೇಕಾಗತ್ತೆ. ಯಾಕಂತೇಳಿದ್ರೆ ಅಂಥದ್ದನ್ನು ಈ ಜಗತ್ತಿನಲ್ಲಿ ಎಲ್ಲೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಜಗತ್ತಿನಲ್ಲಿ ಎಲ್ಲ ಸಂಬಂಧಗಳಲ್ಲೂ ಲೆಕ್ಕಾಚಾರವೇ. ಎಲ್ಲ ಸಂಬಂಧಗಳಲ್ಲೂ ಕೂಡ ತೆಗೆದುಕೊಳ್ಳೋದು ಕೊಡೋದು ಲೆಕ್ಕಾಚಾರದ ಬುದ್ಧಿಯೇ ಇರುವಾಗ, ಏನೂ ಬಯಸದೆ, ಏನನ್ನೂ ನಿರೀಕ್ಷಿಸದೆ, ಶಿಷ್ಯನ ಉದ್ಧಾರವನ್ನೇ ಕೇವಲ ನಿರೀಕ್ಷಿಸುವಂತಹ ಗುರುವಿನ ಪ್ರೀತಿ ಗಿರೀಶನಂಥ ಭೈರವನನ್ನೂ ಕೂಡ ಬಗ್ಗಿಸ್ಬಿಡ್ತು. ಒಬ್ಬ ದುಷ್ಟನ ಸಂಪೂರ್ಣ ಚಾರಿತ್ರ್ಯವನ್ನು ತೊಳೆದು ಅವನನ್ನು ಒಬ್ಬ ಸಂತನನ್ನಾಗಿಸ್ಬಿಡ್ತು ಶ್ರೀರಾಮಕೃಷ್ಣರ ಪ್ರೀತಿ. ಅಂತಹ ಶ್ರೀರಾಮಕೃಷ್ಣರ ಬಳಿಗೆ ನಾವೆಲ್ಲ ಬಂದಿದ್ದೀವಿ. ಅವರಲ್ಲಿರುವಂತಹ ಆ ಭಕ್ತೋದ್ಧಾರಕ, ಪತಿತೋದ್ಧಾರಕ ಅಂತೆಲ್ಲ ಬಿರುದುಗಳಿವೆಯಲ್ಲ, ಆ ಬಿರುದು ಸುಮ್ಮನೆ ಅಲ್ಲ. ಆ ಬಿರುದಿನಲ್ಲಿ ಒಂದು ಅರ್ಥ ಇದೆ. ನಮ್ಮ ಉದ್ಧಾರ ಖಂಡಿತವಾಗಿಯೂ ಅವರು ಮಾಡುವ ಶಕ್ತಿ ಅವರಲ್ಲಿದೆ. ನಂಬಿಕೆ ಇಡುವ ಕೆಲಸ ನಾವು ಮಾಡಬೇಕಾಗಿದೆ. ಆ ಶ್ರದ್ಧೆಯನ್ನು ಅವರು ನಮ್ಮೆಲ್ಲರಿಗೂ ಕೂಡ ಕರುಣಿಸಲಿ ಅಂತ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ, ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜಯ ರಾಮಕೃಷ್ಣ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬಹಳ ದೊಡ್ಡ ಮಾತಾಡ್ತಾನೆ, ಆದರೆ ಆಂತರ್ಯದಲ್ಲಿ ಕಾಮಕಾಂಚನದ ಹಸಿವು ಅವನಲ್ಲಿ ವಿಪರೀತವಾಗಿದೆ. ಅವನು ಹೆಸರು ಕೀರ್ತಿಗಾಗಿ ದೊಡ್ಡ ಮಾತುಗಳನ್ನು ಆಡ್ತಾನೆ. ಇದು ಹೇಗೆ ಅಂತಂದರೆ, ರಣಹದ್ದು ಅತ್ಯಂತ ಎತ್ತರದಲ್ಲಿ ಹಾರ್ತಾ ಇರುತ್ತೆ,
ಆದರೆ ಅದರ ಗಮನವೆಲ್ಲ ಕೆರೆಯ ಅಂಗಳದಲ್ಲಿ ಬಿದ್ದ ಕೊಳೆತು ನಾರ್ತಾ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಮಾಂಸದ ಮೇಲೆ. ಅದೇನೋ ಎತ್ತರದಲ್ಲಿ ಹಾರ್ತಾ ಇದೆ, ಆದರೆ ಗಮನ ಮಾತ್ರ ಕೆರೆಯ ಅಂಗಳದಲ್ಲಿ ಬಿದ್ದಂತಹ ಪ್ರಾಣಿಗಳ ಕೊಳೆತ ಮಾಂಸದ ಮೇಲೆ ಅಂತ ಹೇಳ್ತಾರೆ. ಸಾಧನೆಯಲ್ಲಿ ಶ್ರದ್ಧೆ ನಿಷ್ಠೆಯ ಬಗ್ಗೆ ಕೂಡ ರಾಮಕೃಷ್ಣರು ನಮಗೆ ಬೆಳಕು ಚೆಲ್ಲಿದ್ದು ಹೀಗೆ. ಅವ್ರು ಹೇಳ್ತಾರೆ, ಪಕ್ಷಿಯೊಂದು ತನ್ನ ಮೊಟ್ಟೆಗೆ ಶಾಖ ಕೊಡೋ ದೃಶ್ಯ ನೀವು ನೋಡಿದ್ದೀರಾ? ಆ ಪಕ್ಷಿಯ ಕಣ್ಣು ನೇರವಾಗಿರುತ್ತೆ, ಗಂಭೀರವಾಗಿ ಕುಳಿತಿರುತ್ತದು. ಎದುರುಗಡೆ ಯಾರೇ ಓಡಾಡಿದ್ರೂ ಕೂಡ ಅದು ಡಿಸ್ಟರ್ಬ್ ಆಗೋದಿಲ್ಲ. ನೀವು ಕ್ರಿಕೆಟ್ ಮ್ಯಾಚ್ ನೋಡಿರ್ತೀರಿ, ಆ ಸ್ಕ್ರೀನ್ ಕಡೆನೇ ನೋಡ್ಕೊಂಡು ಬ್ಯಾಟ್ಸ್ಮನ್ ಆಡ್ತಾನೆ. ಏಕಾಗ್ರತೆಯ ಕಲೆ. ಎರಡು ರೀತಿಯ ಆಟಗಾರರು ಇರ್ತಾರೆ. ಮೊದಲನೇ ಆಟಗಾರ ತುಂಬ ನಂಬಿರ್ತಾನೆ, ನಾನು ಚೆಂಡನ್ನು ಜೋರಾಗಿ ಹೊಡೆದ್ರೆ ಸ್ಕೋರ್ ಬೋರ್ಡ್ ರೈಸ್ ಆಗೋದು ಅಂತ ನಂಬಿರ್ತಾನೆ. ಇನ್ನು ಕೆಲವು ಆಟಗಾರರು ಟೈಲ್ ಎಂಡರ್ಸ್ ಇರ್ತಾರೆ, ಅವ್ರ ಪಾಪ ಸ್ಕೋರ್ ರೈಸ್ ಮಾಡಿಸೋದು ನೋ ಬಾಲು, ವೈಡ್ ಬಾಲು, ಈ ಥರದ ರೀತಿಯಲ್ಲಿ ಅವರು ರೈಸ್ ಮಾಡಿಸ್ತಾರೆ. ಅಪ್ಪಿತಪ್ಪಿ ಕೆಲವು ಸಲ ಅವ್ರ ಪ್ಯಾಡ್ಗೆ ಬಾಲ್ ಬಿದ್ದು ಅದು ಬೌಂಡ್ರಿಗೆ ಹೋದಂಥ ಸನ್ನಿವೇಶಗಳು ಕೂಡ ಇದೆ. ಆದರೆ ನಿಜವಾದ ಆಟಗಾರ ತನ್ನ ಚೆಂಡನ್ನು ಸರಿಯಾಗಿ ನಿಯಂತ್ರಿಸಿ ಸ್ಕೋರ್ ಬೋರ್ಡ್ ರೈಸ್ ಆಗೋದಕ್ಕೆ ಅವನು ಇಷ್ಟಪಡ್ತಾನೆ. ಪಕ್ಷಿ ತನ್ನ ಮೊಟ್ಟೆಯ ಮೇಲೆ ಕುಳಿತು ಶಾಖ ಕೊಡಬೇಕಾದ್ರೆ ಅದು ಅತ್ಯಂತ ಏಕಾಗ್ರತೆಯಿಂದ ಮನಸ್ಸನ್ನು ಒಂದು ಕಡೆ ಸ್ಥಿರವಾಗಿಟ್ಕೊಂಡು ಅದು ಶಾಖ ಕೊಡ್ತಾ ಆ ಮೊಟ್ಟೆಯನ್ನು ಮರಿಯಾಗಿ ಪರಿವರ್ತಿಸುತ್ತೆ. ಶ್ರೀರಾಮಕೃಷ್ಣರು ಇದನ್ನು ಹೇಳ್ತಾ, ಎಷ್ಟೋ ಸಂದರ್ಭಗಳಲ್ಲಿ ಜನರ ಶ್ರದ್ಧೆ ಒಂದು ನಿಷ್ಠೆಯ ಸ್ವರೂಪದಲ್ಲಿ ಕಾಣೋದಿಲ್ಲ, ಮನಸ್ಸು ಬಹಳ ದ್ವಂದ್ವಾಗಿರುತ್ತೆ. ಆದರೆ ಈ ದ್ವಂದ್ವ ಮನಸ್ಸು ಏನನ್ನೂ ಸಾಧಿಸಲಾರದು, ಸ್ಥಿರವಾಗಿ ಒಂದು ಕಡೆ ಕೂತ್ಕೊಳ್ಳುವಂಥದ್ದು ಅನಿವಾರ್ಯ ಅಂತ ಹೇಳ್ತಾ ಒಂದು ಉಪಮೆಯನ್ನು ಕೊಡ್ತಾರವರು. ಸಮುದ್ರದಲ್ಲಿ ಜಹಜ್ ಹೋಗ್ತಾ ಇದೆ, ದೋಣಿ. ಆ ದೋಣಿಗೊಂದು ಧ್ವಜಸ್ತಂಭ ಇದೆ, ಅದರ ಮೇಲೆ ಒಂದು ಪಕ್ಷಿ ಕೂತಿದೆ. ಆ ಪಕ್ಷಿಗೆ ಒಂದೇ ಕಡೆ ಕೂತ್ಕೊಂಡು ಬೇಸರ ಆಗಿದೆ, ಕುತೂಹಲ ಕೂಡ್ತಾ ಇದೆ ಅದರ ಮನಸ್ಸಿನಲ್ಲಿ. ಅದು ಪೂರ್ವ ದಿಕ್ಕಿಗೆ ಕೆಲವು 100 ಅಡಿಗಳಷ್ಟು ದೂರ ಹಾರುತ್ತೆ. ಇನ್ನೆಲ್ಲಾದರೂ ಹೋಗಿ ಕೂತ್ಕೊಳ್ಳೋಣ, ಸ್ವಲ್ಪ ಲೆಟಸ್ ಹ್ಯಾವ್ ವೆರೈಟಿ ಇನ್ ದ ಜರ್ನಿ ಅನ್ನೋ ಲೆಕ್ಕದಲ್ಲಿ. ಆದರೆ ಅಷ್ಟು ದೂರ ಹೋಗುತ್ತೆ, ಅದಕ್ಕೆ ಯಾವುದು ಭೂಮಿ ಕಾಣೋದಿಲ್ಲ. ವಾಪಸ್ ಬಂದು ಮತ್ತೆ ಧ್ವಜಸ್ತಂಭದ ಮೇಲೆ ಕೂರುತ್ತೆ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಪೂರ್ವ ದಿಕ್ಕಿನಲ್ಲಿ ನನಗೇನು ಯಾವುದೇ ಗುಡ್ಡ ಬೆಟ್ಟ ಸಿಗಲಿಲ್ಲ ಅಂದರೆ ಏನಂತೆ, ಪಶ್ಚಿಮಕ್ಕೆ ಹೋಗೋಣ ಅಂತ ಆ ಕಡೆನೂ ಹಾರುತ್ತೆ. ಅಲ್ಲೂ ಕೂಡ ಅದಕ್ಕೆ ಯಾವುದೂ ಕೂಡ ನೆಲೆ ನಿಲ್ಲುವ ಸ್ಥಳ ಸಿಗೋದಿಲ್ಲ. ಹೀಗೆ ಉತ್ತರ ದಕ್ಷಿಣವೂ ಕೂಡ ಆಗುತ್ತೆ. ಕಡೆಗೆ ಆ ಪಕ್ಷಿಗೆ ಬುದ್ಧಿ ಬರುತ್ತೆ, ಸುಮ್ಮನೆ ನಾನು ಅಲಿತಾ ಇದ್ದೀನಿ, ನಾನು ಕೂತಿರೋ ಜಾಗವೇ ಸುರಕ್ಷಿತ ಅಂತ. ಆಗದು ಬಂದು ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಆ ಧ್ವಜಸ್ತಂಭದ ಮೇಲೆ ಕೂತು ಆ ಜಹಜಿನೊಂದಿಗೆ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತೆ ಅಂತ ಶ್ರೀರಾಮಕೃಷ್ಣರು ಹೇಳಿದಂಥ ಒಂದು ಮಾತನ್ನು ಇಲ್ಲಿ ನಾವು ಗಮನಿಸಬಹುದು. ಮಾಸ್ಟರ್ ಮಹಾಶಯ ಕೇಳ್ತಾನೆ, ನಾನು ದೇವರ ಬಗ್ಗೆ ಧ್ಯಾನ ಮಾಡಬೇಕು ಅಂತ ಬಯಸ್ತೇನೆ, ಆದರೆ ನನ್ನ ಹೆತ್ತ ತಾಯಿ ನನಗೆ ಬಹಳ ಇಷ್ಟ. ಎಷ್ಟೋ ಸಲ ನಾನು ಧ್ಯಾನ ಮಾಡಬೇಕಾದ್ರೆ ನನ್ನ ಹೃದಯದಲ್ಲಿ ನನ್ನ ತಾಯಿ ಬಂದ್ಬಿಡ್ತಾಳೆ. ಅದು ನನ್ನ ಧ್ಯಾನಕ್ಕೆ ಒಂದು ರೀತಿಯಲ್ಲಿ ತೊಂದರೆ ಅಲ್ವಾ? ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೆತ್ತ ತಾಯಿಯನ್ನು ಕುರಿತು ನೀನು ಧ್ಯಾನ ಮಾಡಬಹುದು, ಆಗಲೂ ನಿನಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಅವಳು ಬ್ರಹ್ಮಮಯಿ. ನೋಡಿ, ಪ್ರಪಂಚದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ. ಇವತ್ತು ಬೆಳಗ್ಗೆ ವೃದ್ಧಾಶ್ರಮಗಳ ಬಗ್ಗೆ ಪ್ರಸ್ತಾಪ ಆಯಿತು. ಪೂಜ್ಯ ಸ್ವಾಮಿ ಜತಕಾಮಾನಂಜ ಅದ್ರ ಬಗ್ಗೆ ಮಾತನಾಡಿದ್ರು. ಶ್ರೀರಾಮಕೃಷ್ಣರು 150 ವರ್ಷದ ಹಿಂದೆ ಹೇಳಿದ್ದಾರೆ, ಹೆತ್ತ ತಾಯಿಯ ಮೇಲೆ ಧ್ಯಾನ ಮಾಡಿದ್ರೆ ಭಗವಂತ ಸಿಗ್ತಾನೆ. ಇವತ್ತು ಆಧುನಿಕ ಪ್ರಪಂಚ ಯಾವ ಕಡೆ ಹೋಗ್ತಾ ಇದೆ? ತಾಯಿ ನಮಗೊಂದು ಹೊರೆ, ತಂದೆ ಒಂದು ಹೊರೆ. ಅವ್ರು ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಅವರೊಂದು ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತೇನೆ. ನನಗೆಷ್ಟೋ ಸಲ ನಾನು ಭಾಳ ಪ್ರೀತಿಯಿಂದ ಇದನ್ನ ಹೇಳ್ಕೊಳಕ್ಕೆ ಬಯಸ್ತೇನೆ. ನನ್ನ ಜೀವನದಲ್ಲಿ ಒಂದು 20 ವೃದ್ಧಾಶ್ರಮಗಳ ಉದ್ಘಾಟನೆಗೆ ಅವಕಾಶ ಸಿಕ್ಕಿತ್ತು. ಒಂದೇ ಒಂದು ಇನ್ವಿಟೇಷನ್ನು ನಾನು ಒಪ್ಕೊಳ್ಳಿಲ್ಲ. ವೃದ್ಧಾಶ್ರಮಕ್ಕೆ ಹೋಗಿ ಸತ್ಸಂಗ ಮಾಡಿಕೊಟ್ಟಿದ್ದೀನಿ, ವೃದ್ಧಾಶ್ರಮದ ಇನಾಗ್ರೇಷನ್ಗೆ ನಾನು ಹೋಗಲಿಲ್ಲ. ಯಾಕೆ ಅಂತಂದರೆ ಇವತ್ತಿಗೂ ಕೂಡ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ನಮಗೆ ಕೊಟ್ಟ ನಿರ್ದೇಶನ, 87 ವಯಸ್ಸಿನ ತಾಯಿ ಇದ್ದಾರೆ, ನನ್ನ ತಾಯಿ ಇದ್ದಾರೆ.
ಅವ್ರು ಫೋನ್ ಮಾಡಿದ್ರು ಅಂದರೆ 2 ಗಂಟೆ ಒಳಗೆ ನಾನು ಅವ್ರನ್ನ ಹೋಗಿ ಅಟೆಂಡ್ ಮಾಡ್ತೇನೆ ನಾನು. ಅದಕ್ಕೆ ಕಾರಣ ಇಷ್ಟೇ, ಶಂಕರಾಚಾರ್ಯರು ತಾಯಿಯ ಬಗ್ಗೆ ಯಾವ ಬದ್ಧತೆ ತೋರಿಸಿದ್ರು, ಶ್ರೀರಾಮಕೃಷ್ಣರು ಯಾವ ಬದ್ಧತೆ ತೋರಿಸಿದ್ರು, ಸ್ವಾಮಿ ವಿವೇಕಾನಂದರು ಯಾವ ರೀತಿ ಹೆತ್ತ ತಾಯಿಯೊಂದಿಗೆ ನಡ್ಕೊಂಡ್ರು, ಸಾಕ್ಷಾತ್ ರಾಮಕೃಷ್ಣರು ತಮ್ಮ ಶಿಷ್ಯರಿಗೆ ಏನು ಹೇಳ್ತಾ ಇದ್ದಾರೆ, ಈ ಮಾತಿನಲ್ಲಿ ನಮಗೊಂದು ದೊಡ್ಡ ಆದರ್ಶ ಇದೆ. ಹೆತ್ತ ತಾಯಿ ತನ್ನ ಅತ್ಯಂತ ಬೇಸಿಕ್ ನೀಡ್ಸ್ಗೆ ಕಣ್ಣಲ್ಲಿ ನೀರು ಹಾಕಬಾರ್ದು. ಅವಳು ಯಾವುದೇ ಹಂತದಲ್ಲಿ ಅಸಹಾಯಕಳಾಗಬಾರ್ದು. ತಾಯಿಯ ಪಾತ್ರ ಶ್ರೀರಾಮಕೃಷ್ಣರ ಮಾತಿನಲ್ಲೇ ಹೇಳಬೇಕು ಅಂತಂದರೆ, ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಹೇಳ್ತಾ ಇದ್ದರು, ಬ್ರಹ್ಮ ತಾನೆಲ್ಲೂ ಕೂಡ ಪ್ರಕಟವಾಗುವುದು ಏಕಕಾಲದಲ್ಲಿ ಕಷ್ಟ ಆಗುತ್ತೆ ಅಂತಲೇ ಅವನು ಸೃಷ್ಟಿಸಿದ ಅಮ್ಮನನ್ನ ಅಂತ. ಬ್ರಹ್ಮನೇ ಅಮ್ಮನಾಗಿ ಬಂದ ಅಂತ. ಹೀಗಾಗಿ ತಾಯಿಯನ್ನು ಯಾರು ಚೆನ್ನಾಗಿ ನೋಡಿಕೊಂಡಿದ್ದಾರೋ ಅವನಿಗೆ ಯಾವ ವಿಷಯದಲ್ಲೂ ದಾರಿದ್ರ್ಯ ಇಲ್ಲ. ಇದು ಅನಾದಿ ಕಾಲದಿಂದ ನಮ್ಮ ಪರಂಪರೆ ನಂಬದಂತಹ ಒಂದು ಶ್ರೇಷ್ಠವಾದ ಮೌಲ್ಯ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಹೆತ್ತ ತಾಯಿಯನ್ನು ಕುರಿತು ಧ್ಯಾನ ಮಾಡು. ಅವರ ಜೀವನದಲ್ಲೇ ಒಂದು ಘಟನೆ ನಡೆಯುತ್ತೆ. ಅವರು ಬೃಂದಾವನಕ್ಕೆ ಹೋಗ್ತಾರೆ. ಅವರೇ ಹೇಳಿದ್ದಾರೆ, ಬೃಂದಾವನದಲ್ಲಿ ಜಾಗೃತಿ ಆಗತ್ತೆ, ಕೆಲವು ಪ್ರಮುಖವಾದ ಜಾಗಗಳಲ್ಲಿ ಉದ್ದೀಪನವಾಗತ್ತೆ ಅಂತ ರಾಮಕೃಷ್ಣರು ಹೇಳಿದ್ದಾರೆ. ಬೃಂದಾವನ ಕೂಡ ಅವ್ರು ಹೇಳಿದಂತಹ ಪಟ್ಟಿಯಲ್ಲಿ ಇದೆ. ಅಲ್ಲಿ ಗಂಗಾಮಾಯಿ ಅಂತಕ್ಕಂಥ ಸಾಧಕಿ ಶ್ರೀರಾಮಕೃಷ್ಣರನ್ನು ನೋಡ್ಕೊಳ್ತಾ ಇರ್ತಾಳೆ. ರಾಮಕೃಷ್ಣರಿಗಿಂತ ವಯಸ್ಸಿನಲ್ಲಿ ಹಿರಿಯಳು ಅವಳು. ತುಂಬ ಚೆನ್ನಾಗಿ ರಾಮಕೃಷ್ಣರನ್ನು ಗಮನಿಸ್ತಾ ಇರ್ತಾಳೆ. ಅವರ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಅವಳು ನೋಡ್ಕೊಳ್ತಾ ಇರ್ತಾಳೆ. ಬೃಂದಾವನದಲ್ಲಿ ಸಂಜೆ ಸೂರ್ಯ ಮುಳುಗೋ ವೇಳೆಗೆ ಶ್ರೀರಾಮಕೃಷ್ಣರು ಆ ಧೂಳಿನಲ್ಲಿ ಸೂರ್ಯಾಸ್ತಮದ ಸಮಯದಲ್ಲಿ ಆ ಗೋವುಗಳೆಲ್ಲ ಸಂಚರಿಸ್ಕೊಂಡು ಹೋಗ್ತಾ ಇದ್ದಾಗ ಕಣ್ತುಂಬ ನೀರು ತುಂಬಿಕೊಂಡು ಇನ್ನೇನು ನನ್ನ ಕೃಷ್ಣ ಬರ್ತಾನೆ ಅಂತ ಎದುರು ನೋಡ್ತಾ ಇರ್ತಾರೆ. ಹೀಗೆ ಕೆಲವು ದಿನಗಳು ಬಹಳ ಸಂತೋಷವಾಗಿ ಕಳೀತಾರೆ. ಇದ್ದಕ್ಕಿದ್ದ ಹಾಗೆ ಅವರ ಸೋದರಳಿಯ ಹೃದಯ ರಾಮಕೃಷ್ಣರನ್ನ ಎಚ್ಚರಿಸ್ತಾನೆ. ಮಾವ, ಸಾಕು ಇಲ್ಲಿರೋದು, ನಾವು ದಕ್ಷಿಣೇಶ್ವರಕ್ಕೆ ಹೋಗಬೇಕು, ನೀನು ಇಲ್ಲೇ ಇದ್ರೆ ಯಾರು ನೋಡ್ಕೊಳ್ತಾರೆ ನಿನ್ನ ಅಂತ ಹೇಳಿ ಒಂದು ರಟ್ಟೆಯನ್ನು ಹಿಡಿದು ಆ ತೋಳನ್ನು ಜಗ್ಗಕ್ಕೆ ಶುರು ಮಾಡ್ತಾನೆ. ಇತ್ತ ಕಡೆ ಗಂಗಾಮಯಿ ಅವಳು ಇನ್ನೊಂದು ತೋಳನ್ನು ಹಿಡಿದು ರಾಮಕೃಷ್ಣರ ತೋಳನ್ನು ಎಳೀತಾಳೆ. ನಾನು ನೋಡ್ಕೊಳ್ತೀನಿ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಎಲ್ಲ ಅವಶ್ಯಕತೆಗಳ ಬಗ್ಗೆ ನಾನು ಬದ್ಧಳಾಗಿರ್ತೇನೆ ಅಂತ. ಹೃದಯರಾಮ ಹೇಳ್ತಾನೆ, ಅದೆಲ್ಲ ಆಗೋದಿಲ್ಲ, ನಾನಲ್ಲದೆ ನೀನು ಯಾರು ನೋಡ್ಕೊಳಕ್ಕಾಗತ್ತೆ, ನಡಿ ಹೋಗೋಣ ದಕ್ಷಿಣೇಶ್ವರಕ್ಕೆ ಅಂತ. ಈ ಕಡೆ ಇವಳು ಜಗ್ತಾಳೆ, ಆ ಕಡೆ ಅವನು ಜಗ್ತಾನೆ. ಆಗ ಹೃದಯರಾಮ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಬುದ್ಧಿವಂತನಾಗಿ ನಡ್ಕೊಳ್ತಾ ಇದ್ದವನು. ಎಲ್ಲ ಸಂದರ್ಭಗಳಲ್ಲೂ ಅವನಿಗೆ ಬುದ್ಧಿರೂಪೇಣ ಸಂಸ್ಥಿತ ಮರ್ತು ಹೋಗಿದ್ದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅವನು ಎಚ್ಚೆತ್ಕೊಂಡ್ಬಿಡೋನು. ತಕ್ಷಣ ಅವನು ಹೇಳ್ದ, ಮಾವ, ನಿನಗೇನಾದರೂ ನೆನಪಿದೆಯಾ, ನಿನ್ನ ತಾಯಿ ವೃದ್ಧ ತಾಯಿ ನಹಬತ್ನಲ್ಲಿದ್ದಾಳೆ, ಪ್ರಾಣೋತ್ಕ್ರಮಣ ಕಾಲದಲ್ಲಿದ್ದಾಳೆ, ನೀನು ಇಲ್ಲಿ ಬಂದಿದೆಯಲ್ಲ ಅಂತ. ಯಾವಾಗ ತಾಯಿಯ ನೆನಪು ಮಾಡಿಕೊಟ್ಬಿಟ್ನೋ ಅವನು, ಶ್ರೀರಾಮಕೃಷ್ಣ ಗಂಗಾಮಯಿ ಹೇಳ್ತಾಳೆ, ಅಮ್ಮ, ನನಗೊಬ್ಬಳು ವೃದ್ಧ ತಾಯಿ ಇದ್ದಾಳೆ, ಅವಳನ್ನು ನಾನು ನೋಡ್ಕೋಬೇಕಾದ ನನ್ನ ಕರ್ತವ್ಯ, ನಾನು ಹೋಗಲೇಬೇಕು ಅಂತ ರಾಮಕೃಷ್ಣರು ವಾಪಸ್ ಬರ್ತಾರೆ. ನೋಡಿ, ಇಲ್ಲಿ ನಮಗೆ ಅರ್ಥವಾಗುತ್ತೆ, ತಾಯಿಯ ವಿಷಯದಲ್ಲಿ ತಂದೆ ತಾಯಿ ಅಂದ್ರೇನು ಕಸ ಅಂದ್ಕೊಂಡ್ರಾ ಅಂತ ಒಬ್ಬನಿಗೆ ಬುದ್ಧಿ ಹೇಳ್ತಾರೆ ರಾಮಕೃಷ್ಣರು. ಇಲ್ಲಿ ಲೌಕಿಕ ಪ್ರಪಂಚ, ನೀವು ಪ್ರಪಂಚದಲ್ಲಿ ಬೇರೆ ಜನ ನಡ್ಕೊಳ್ಳೋದ್ರ ವಿಷಯದಲ್ಲಿ ಹೇಗೇ ಇರಲಿ, ಈ ಮಾಸ್ ಬೈ ಆ್ಯಂಡ್ ಲಾರ್ಜ್ ತುಂಬ ಜನ ನಡ್ಕೊಳ್ತಾರಲ್ಲ, ಅದು ಎಂದಿಗೂ ಕೂಡ ಕ್ಲಾಸ್ ಅಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ನೀವು ಸಮಾಜದಲ್ಲಿ ವಿಪರೀತವಾದ ಆದರ್ಶವನ್ನು ಹುಡುಕಬೇಡಿ. ಸಮಾಜ ಅನುಕೂಲಗಳ ಜೊತೆಗೆ ಅದು ಕಾಂಪನ್ಸೇಟ್ ಮಾಡ್ಕೊಳ್ಳುತ್ತೆ, ತನ್ನನ್ನು ಕಾಂಪ್ರಮೈಸ್ ಆಗಿರುತ್ತೆ ಹಲವಾರು ವಿಷಯಗಳಲ್ಲಿ. ತನ್ನ ಸೇಫ್ಟಿ ಝೋನ್ ಡಿಸ್ಟರ್ಬ್ ಆಗದಲ್ಲೇ ಇರೋ ಹಾಗೆ ಅದು ನಡ್ಕೊಳ್ಳುತ್ತೆ. ಆದರೆ ನಾವು ನೆನಪಿಟ್ಕೊಳ್ಬೇಕು, ಯಾವ ವ್ಯಕ್ತಿ ಸೇಫ್ಟಿ ಝೋನನ್ನು ಧಿಕ್ಕರಿಸಿ ಅದರಿಂದ ಆಚೆಗೆ ಹೋರಾಡ್ತಾನೋ ಅವನು ಕ್ಲಾಸ್ ಆಗ್ತಾನೆ. ನಾವು ರಾಮಕೃಷ್ಣನ ಮಾತನ್ನು ಕೇಳಿದ್ರೆ ಕ್ಲಾಸ್ ಆಗ್ತೇವೆ, ಪ್ರಪಂಚದ ಮಾತು ಕೇಳಿದ್ರೆ ಮಾಸ್ ಆಗ್ತೇವೆ. ಮಾಸ್ ಅನ್ನೋದರಲ್ಲಿ ತೆಗೆದುಬಿಟ್ರೂ ಕೂಡ ಅಂಥ ಡಿಫರೆನ್ಸ್ ಇಲ್ಲ. ಇನ್ನು ಶ್ರೀರಾಮಕೃಷ್ಣರು ಭಗವಂತನ ವಿಷಯದಲ್ಲಿ ನಾವೆಷ್ಟು ನಂಬಿಕೆ ಇಡಬೇಕು ಅನ್ನೋದ್ರ ಬಗ್ಗೆ ಒಂದು ಸೊಗಸಾದ ಉಪಮೆಯನ್ನು ಕೊಡ್ತಾರೆ. ಇದು ಕೂಡ ಬಹಳ ಅಂತರಂಗಕ್ಕೆ ತಟ್ಟುವಂತಹ ಉದಾಹರಣೆ. ಅವ್ರು ಹೇಳ್ತಾರೆ, ನಿನ್ನ ಕರ್ತವ್ಯವನ್ನು ನೀನು ಶ್ರದ್ಧೆಯಿಂದ ಮಾಡು, ನಿರ್ವಂಚನೆಯಿಂದ ಮಾಡು, ಯಾವುದೇ ಲೋಪಕ್ಕೆ ಎಡೆಮಾಡಿ ಕೊಡದೆ ನಿನ್ನ ಕರ್ತವ್ಯ ಮಾಡು.
ಪರಮಾತ್ಮನಲ್ಲಿ ಶರಣಾಗಿ ನಿನ್ನ ಕರ್ತವ್ಯ ಮಾಡು, ಅಷ್ಟೇ ನಿನ್ನ ಕೆಲಸ. ಇದು ಹೇಗೆ ಗೊತ್ತಾ? ವಕೀಲನೊಬ್ಬ ಕೋರ್ಟ್ನಲ್ಲಿ ತಾನು ಮಂಡಿಸಬೇಕಾದ ಎಲ್ಲ ವಿಷಯವನ್ನೂ ಮಂಡಿಸ್ತಾನೆ. ಕಡೆಗೆ ನ್ಯಾಯಾಧೀಶರ ಕಡೆಗೆ ತಿರುಗಿ, ಮಹಾಸ್ವಾಮಿ ನಾನು ಹೇಳಬೇಕಾದ್ದೆಲ್ಲ ಹೇಳಿದ್ದೇನೆ, ಉಳಿದದ್ದು ತಮ್ಮ ಚಿತ್ತ ಅಂತ ಹೇಳಿ ಬಾಯಿ ಮುಚ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಳ್ತಾನೆ. ಹೀ ಕೆನಾಟ್ ಪುಟ್ ಎ ಕರೆಕ್ಷನ್ ಇನ್ ದಿ ಅಲ್ಟಿಮೇಟ್ ಜಡ್ಜ್ಮೆಂಟ್. ನಮ್ಮ ಪರಿಸ್ಥಿತಿಯೂ ಅದೇ. ನಾವು ಮಾಡಬೇಕಾದ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿ ಉಳಿದದ್ದನ್ನು ಪರಮಾತ್ಮನಿಗೆ ಬಿಡಬೇಕು ಅನ್ನೋದು ಬಿಟ್ಟರೆ ನಮಗಿನ್ನೇನು ಕೂಡ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ವಿಪರೀತ ಬುದ್ಧಿಯ ನಡವಳಿಕೆ ಬೇಡ ಅನ್ನೋದೇ ಶ್ರೀರಾಮಕೃಷ್ಣರ ಈ ಮಾತಿನ ಅರ್ಥ. ಇನ್ನು ಕಡೆಯ ಇವತ್ತಿನ ಉಪನ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಡೆಯ ಒಂದು ಅಂಶ ಭಗವಾನ್ ಶ್ರೀರಾಮಕೃಷ್ಣರು ಪ್ರಸ್ತಾಪಿಸಿದ್ದನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಹಣದ ಮಹಿಮೆಯನ್ನು ಕುರಿತು ಶ್ರೀರಾಮಕೃಷ್ಣರು ಹೇಳುವಂಥ ಮಾತು. ಹಣದ ಬಗ್ಗೆ ಇವತ್ತು ಇಡೀ ಪ್ರಪಂಚ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ನೀವು ನೋಡಿದ್ದೀರಿ. ಇವತ್ತು ಮನುಷ್ಯ ಸಂಬಂಧಗಳನ್ನು ಮಾಡಬೇಕಾದರೂ ಕೂಡ ಎ ಪಟ್ಟಿ ಬಿ ಪಟ್ಟಿ ಮ್ಯಾಚ್ ಆಗಬೇಕಾಗತ್ತೆ. ರಾಜಮನೆತನದವರು ಹುಡುಗಿನ ತರ್ತಾರೆ, ಗಣಿ ದೊರೆಗಳನ್ನು ತರ್ತಾರೆ, ರಾಜಕೀಯದವ್ರನ್ನ ತರ್ತಾರೆ, ಸಾಫ್ಟ್ವೇರ್ನವ್ರನ್ನ ತರ್ತಾರೆ. ಶತಮಾನದ ಯಕ್ಷ ಪ್ರಶ್ನೆ, ಅದನ್ನು ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಎಲ್ಲೋ ಒಂದು ಕಡೆ ಇನ್ನುಳಿದ ಎಲ್ಲ ವಿಷಯಗಳನ್ನು ಗಮನಿಸ್ತಾರೆ. ಆದರೆ ಮನುಷ್ಯನ ವ್ಯಕ್ತಿತ್ವ, ಅವನ ಬದುಕಿಗೆ ಅತ್ಯವಶ್ಯಕವಾದ ಅವಶ್ಯಕತೆಗಳ ಆದರ್ಶಗಳ ಬಗ್ಗೆ ಮನುಷ್ಯ ಯೋಚನೆ ಮಾಡೋದಿಲ್ಲ. ಇದು ಈ ಪ್ರಪಂಚದ ಒಂದು ಅತ್ಯಂತ ಸಾಮಾನ್ಯವಾದ ನಡವಳಿಕೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಜೀವನದ ಚರಮ ಧ್ಯೇಯ, ನನ್ನ ಉಪನ್ಯಾಸದ ಮೊದಲನೇ ವಾಕ್ಯ ಕೇಳಿದ್ರಿ ನೀವು, ಭಗವತ್ ಸಾಕ್ಷಾತ್ಕಾರ ಅಂತ. ಇಲ್ಲಿ ಹೇಳ್ತಾ ಇದ್ದಾರೆ, ಜೀವನದ ಚರಮ ಧ್ಯೇಯ ಧನ ಸಂಪಾದನೆ ಅಲ್ಲ, ಭಗವತ್ ಸೇವೆ. ಹಣದಿಂದ ತಾನೇ ಏನು ದೊರೆತೀತು? ಒಂದಷ್ಟು ಬಟ್ಟೆ ಬರೆ, ಹೊಟ್ಟೆಗೆ ಬಟ್ಟೆಗೆ, ಮನೆ ಮಠ. ನೋಡಿ, ಇಲ್ಲಿ ಮಠ ಅನ್ನೋದು ಸೇರಿಸಿದ್ದಾರೆ. ನಾವು ಸನ್ಯಾಸಿಗಳಾಗಿ ಭಕ್ತರು ಕೊಟ್ಟು ಕಾಣಿಕೆಯಲ್ಲಿ ಮಠ ಕಟ್ಬೋದೇ ಹೊರತು ಒಂದು ಕಟ್ಟಡ ಅದೊಂದು ಅವಶ್ಯಕತೆ. ಆದರೆ ಅದೇ ನಮ್ಮ ಸಾಧನೆಯ ಸೋಪಾನ ಅಲ್ಲ. ಆದರೆ ಇದ್ಯಾವುದರಿಂದಲೂ ಭಗವಂತ ಸಿಗಲಾರ. ಹಣದಿಂದ ಸಜ್ಜನರ ಸೇವೆ, ಸಾಧು ಸೇವೆ, ಭಕ್ತರ ಸೇವೆ ಆಗೋದಾದರೆ ಒಳ್ಳೆಯದು. ಈ ಮಾತನ್ನು ಶ್ರೀರಾಮಕೃಷ್ಣರು ಹೇಳ್ತಾರೆ. ನೀವೆಲ್ಲರೂ ಸದ್ಗೃಹಸ್ಥರು. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಒಂದು ಮಾತು ಹೇಳ್ತಾ ಇದ್ದರು, ಸಾಧಕನಾದವನು ಸಮಾಜದ ಮುಂದೆ ಸಹಾಯ ಹಸ್ತ ಚಾಚಿ ಹಣ ಕೇಳಬಾರ್ದು. ಅಂತೆಯೇ ಸಜ್ಜನ ಗೃಹಸ್ಥರು ಸಾಧಕನ ಬೆಂಬಲವಾಗಿ ನಿಲ್ಲೋದಕ್ಕೆ ಕೈ ಎತ್ತಿ ಕೊಡೋದನ್ನು ನಿಲ್ಲಿಸಬಾರ್ದು. ನೋಡಿ, ಎರಡು ಹೇಗಿದೆ ಕಮಿಟ್ಮೆಂಟ್. ಒಂದು ಕಮಿಟ್ಮೆಂಟ್, ಸಮಾಜ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಇದನ್ನು ಒಂದು ಸುಭಾಷಿತ ಹೇಳುತ್ತೆ. ಆ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಗೃಹಸ್ಥನಿಗೆ ಸಂಬಂಧಪಟ್ಟ ಮಾತಿದು. ಓ ಗೃಹಸ್ಥನೇ, ನೀನು ಕಷ್ಟಪಟ್ಟು ಸಂಪಾದಿಸು. ಇದೆಲ್ರಿಗೂ ಖುಷಿಯಾಗುತ್ತೆ. ಕಷ್ಟಪಟ್ಟು ಸಂಪಾದಿಸೋಣ, ಏನು ತೊಂದರೆ ಇಲ್ಲ. ಸಾಕಷ್ಟು ಸಂಪಾದಿಸು. ಇದು ಪರವಾಗಿಲ್ಲ ಅಲ್ಲ? ಪರವಾಗಿಲ್ಲ. ನಿನ್ನ ಸಂಪಾದನೆಯ ಹಣದಿಂದ ಹೆಂಡತಿ ಮಕ್ಕಳನ್ನು ನೋಡ್ಕೋ, ಬಂಧು ವರ್ಗದವರನ್ನ ನೋಡ್ಕೋ, ಇಷ್ಟ ಮಿತ್ರರನ್ನು ನೋಡ್ಕೋ. ನಿನ್ನ ಸಂಪಾದನೆಯಿಂದ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಬಂಧು ಬಳಗ, ಇಷ್ಟ ಮಿತ್ರ ಎಲ್ಲರನ್ನೂ ಕಾಪಾಡು. ಚೆನ್ನಾಗಿದೆ ಅಲ್ವಾ? ಇದರಲ್ಲೇನಿದೆ ವಿಶೇಷತೆ? ಕಡೆಗೆ ಅದು ಹೇಳುವಂಥ ಸುಭಾಷಿತ ಹೇಳುವಂಥ ಮಾತನ್ನು ಕೇಳಿಸ್ಕೊಳ್ಳಿ. ಈ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನೀನು ಸಂಪಾದಿಸಿದ ಹಣ ನಿನ್ನ ಹೆಂಡತಿ, ತಂದೆ ತಾಯಿ, ಬಂಧುವರ್ಗ, ಇಷ್ಟ ಮಿತ್ರ, ಸ್ನೇಹಿತರು ಇವರೆಲ್ಲರಿಂದಲೂ ನಿನ್ನನ್ನು ಕಾಪಾಡ್ಕೋ. ನನಗೆ ಗೊತ್ತು, ಅರ್ಥ ಆದವರು ಚಪ್ಪಾಳೆ ತಟ್ಟಿದ್ರು. ಖಂಡಿತವಾಗಿಯೂ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ.
ಕಡಿಮೆ ಹಣ ನಮ್ಮನ್ನು ಕಾಪಾಡುತ್ತದೆ, ಹೆಚ್ಚು ಹಣವನ್ನು ನಾವು ಕಾಪಾಡಬೇಕು ಅಂತ ಒಂದು ಮಾತಿದೆ. ಅಗಸನಿಗೆ ಬಿಸಿಲು ಬೇಕು, ರೈತನಿಗೆ ಮಳೆ ಬೇಕು, ಆದರೆ ಇವರಿಬ್ಬರು ಒಂದೇ ಆಕಾಶದ ಕೆಳಗೆ ಬದುಕಬೇಕು. ಸರ್ಕಾರವೆಂಬ ಒಂದು ವ್ಯವಸ್ಥೆ ಇದೆ. ಗೌರ್ನಮೆಂಟ್ ವಿಲ್ ನರ್ಚರ್ ನಾಟ್ ಓನ್ಲಿ ದ ಶೆಪರ್ಡ್ಸ್ ಬಟ್ ಆಲ್ಸೋ ದಿ ಬುಚ್ಚರ್ಸ್. ಚೆನ್ನಾಗಿ ಬೆಳೆಸಿ ಕುರಿಗಳನ್ನು ಅಂತ ಈ ಕಡೆ ಹೇಳುತ್ತೆ ಸರ್ಕಾರ, ಈ ಕಡೆ ಇವರಿಗೆ ಚೆನ್ನಾಗಿ ಕಡೀರಿ ಅಂತ ಹೇಳುತ್ತೆ. ದಿಸ್ ಈಸ್ ರಿಯಾಲಿಟಿ ಆಫ್ ಲೈಫ್. ಲೆಟ್ ಅಸ್ ಸ್ಟಿಕ್ ಟು ರಿಯಾಲಿಟಿ ಆಫ್ ಲೈಫ್. ಆ ರಿಯಾಲಿಟಿ ಆಫ್ ಲೈಫ್ನ ಬೆಳಕಿನಲ್ಲಿ ನಾವು ಸಾಮಾನ್ಯ ಸ್ಥಿತಿಯಿಂದ ಅಸಾಮಾನ್ಯ ಸ್ಥಿತಿಗೆ ಹೋಗೋದಕ್ಕೆ ಮಹಾತ್ಮರ ಈ ಎಲ್ಲ ಮಾತುಗಳು ಕೂಡ ಸಿದ್ಧೌಷಧ, ಸಂಜೀವಿನಿ, ದಾರಿದೀಪ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ವಾಮಿ ವೀರೇಶಾನಂದ ಸರಸ್ವತಿಯವರಿಗೆ ಧನ್ಯವಾದಗಳು. ಮಹಾಪ್ರಸಾದ ಇರುತ್ತದೆ, ಭಕ್ತರು ದಯವಿಟ್ಟು ತಪ್ಪದೆ ಸ್ವೀಕರಿಸಬೇಕು. ಈಗ ಉಪನ್ಯಾಸ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ. ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿ ಅರ್ಥಗರ್ಭಿತವಾಗಿರ್ತಕ್ಕಂಥ ಪದಗಳನ್ನು ಉಪಯೋಗಿಸಿ ವಿವರಿಸಿ ಹೇಳಿದ್ದಾನೆ. ಸತ್ಸಂಗ, ಸಜ್ಜನರ ಸಂಘ. ಏನು ಹೇಳಿದ್ದಾನೆ ಕೃಷ್ಣ ಭಗವದ್ಗೀತೆಯಲ್ಲಿ? ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿತೆ ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಎಷ್ಟು ಸುಂದರವಾಗಿದೆ ಅಂತಂದರೆ, ಯಾಕೆ ಹೇಗಿರಬೇಕು, ಮೊದಲು ಸತ್ಸಂಗ ಹೇಗಿರಬೇಕು ಮತ್ತು ಅದರಿಂದ ನಮಗೇನು ಲಾಭ, ಎಲ್ಲರ ಪ್ರಶ್ನೆ ಕೇಳಿದ್ರೆ ಈ ಶ್ಲೋಕ ಹೇಳಿಬಿಡಿ. 3 ಮಚ್ಚಿತ್ತ, ಭಗವಂತನಲ್ಲಿ ಚಿತ್ತ ಅಂದರೆ ಮನಸ್ಸು, ಬುದ್ಧಿ ಎಲ್ಲ ಬಂದ್ಬಿಡ್ತದ್ರಲ್ಲಿ. ಇಟ್ಟು ಮದ್ಗತ ಪ್ರಾಣಾಹ, ತಮ್ಮ ಪ್ರಾಣವೇ ಭಗವಂತನಲ್ಲಿ ಇಟ್ಟವರು, ಭಗವಂತನಲ್ಲಿ ಸರ್ವಸ್ವವೂ ಸಹ ಇಟ್ಟವರು. ಅಂಥವ್ರು ಏನು ಮಾಡ್ತಾರೆ? ಅಂಥವ್ರನ್ನೇನು ಕರಿತೀವಿ ನಾವು ಅಂತಂದರೆ ಭಕ್ತರು ಅಂತ ಕರಿತೀವಿ ಅಲ್ವಾ? ಭಕ್ತನ ಮನಸ್ಸು ಎಲ್ಲಿರುತ್ತೆ? ಈ ಕಾಣುವ ಬದಲಾಗ್ತಾ ಇರತಕ್ಕಂಥ ಪ್ರಪಂಚದಲ್ಲಿರಲ್ಲ. ಅದೆಲ್ಲಿರುತ್ತೆ? ಭಗವಂತನಲ್ಲೇ ಇರುತ್ತೆ. ಅದು ಹೇಗಿರುತ್ತೆ ಅಂತಂದರೆ ನಿರಂತರವಾಗಿ ಮನಸ್ಸು ಭಗವಂತನ ಹತ್ರನೇ ಓಡೋಗುತ್ತಂತೆ. ಅದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಅದು ಹೇಗೆ ಅಂತಂದರೆ, ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಯನ್ನು ಎಣ್ಣೆಯನ್ನು ಸುರಿದಾಗ ಅದು ಹೇಗೆ ಏಕಧಾರೆಯಾಗಿ ಬೀಳುತ್ತೋ ಹಾಗೆ ಚಲ್ಲಾಪಿಲ್ಲಿಯಾಗಿರ್ತಕ್ಕಂಥ ಈ ನಮ್ಮ ಮನಸ್ಸು ಆ ಭಕ್ತಿ ಅನ್ನುವುದು ನಮ್ಮಲ್ಲಿ ಉದಯಿಸಿದಾಗ ಅದು ನಿರಂತರವಾಗಿ ಭಗವಂತನ ಹತ್ರ ಹೋಗುತ್ತಂತೆ. ಅದಕ್ಕೆ ನಾನು ಒಂದು ಪ್ರಾಪಂಚಿಕ ಉದಾಹರಣೆ ಕೊಡ್ತೀನಿ ಸಾಮಾನ್ಯವಾಗಿ ಎಲ್ಲರಿಗೂ. ಮಗನಿಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಇಲ್ಲಲ್ಲ ಅಮೆರಿಕದಲ್ಲಿ. ಭಾಳ ಪ್ರೀತಿ ತಾಯಿಗೆ ಮಗ ಅಂದರೆ, ಒಬ್ಬನೇ ಮಗ. ಈಗ ಅವನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಏರ್ಪೋರ್ಟಿಗೆ. ಅಲ್ಲಿಂದ ಅವನು ಫ್ಲೈಟ್ ಹತ್ತಿದ್ದಾನೆ. ತಾಯಿ ಪಾಪ ಅವನಿಗೆ ಊಟ ಸರಿಯಾಗಿ ಸಿಕ್ಕತ್ತೋ ಇಲ್ಲೋ ಅಂತ ಹೇಳಿ ಮನೆಯಲ್ಲಿ ಚಕ್ಲಿ, ಕೋಳಿ ಬಳೆ ಎಲ್ಲ ಮಾಡಿ ಕೊಟ್ಟಿದ್ದಾಳೆ. ಈಗ ಅವನು ಫ್ಲೈಟ್ ಹೊಟ್ಟೋಯ್ತು. ಈಗ ವಾಪಸ್ ಬರುವಾಗಲೂ ಸಹ ತಾಯಿಯ ಮನಸ್ಸು ಎಲ್ಲಿರುತ್ತೆ ಗೊತ್ತಾ? ಮಗನ ಮೇಲೇ ಇರುತ್ತಲ್ವಾ, ಮಗನ ಮೇಲೇ ಇರುತ್ತೆ ಅದು.
ಮಾತ್ರಲ್ಲ, ಮನೆಗೆ ಬಂದ ಮೇಲೂ ಸಹ ಪ್ರತಿಯೊಂದು ವಸ್ತು ನೋಡಿದಾಗ ಅವನು ಇಲ್ಲಿ ಕೂತ್ಕೊತಾ ಇದ್ದ, ಅವನು ಅಲ್ಲಿ ಆಟ ಆಡ್ತಾ ಇದ್ದ, ಅಲ್ಲಿ ಹೀಗೆ ಮಾಡ್ತಾ ಇದ್ದ, ಅಲ್ಲಿ ಹೀಗೆ ಮಾಡ್ತಾ ಇದ್ದ ಅಂತ ಅವನ ತಾಯಿಯ ಮನಸ್ಸು ಆ ಮಗನ ಮೇಲೇ ಇರುತ್ತೆ. ಅಡುಗೆ ಮಾಡುವಾಗಲೂ ಸಹ ಅದನ್ನೇ ಯೋಚನೆ ಮಾಡ್ತಾಳೆ. ಬಡಿಸುವಾಗಲೂ ಸಹ ಗಂಡನಿಗೆ ಬಡಿಸುವಾಗ ಮನಸ್ಸು ಯಾರ ಮೇಲಿರುತ್ತೆ? ಮಗನ ಮೇಲೆ ಇರುತ್ತೆ ಅಲ್ವಾ? ನಿರಂತರವಾಗಿ ಅಲ್ಲೇ ಹೋಗುತ್ತೆ ಮನಸ್ಸು. ಆ ಥರ ನಿರಂತರವಾಗಿ ನಮಗೆ ಅತ್ಯಂತ ಆತ್ಮೀಯನಾಗಿರ್ತಕ್ಕಂಥ ಭಗವಂತನ ಹತ್ರ ಅದು ಹರಿತಾ ಇರಬೇಕಂತೆ, ಹೋಗ್ತಾ ಇರಬೇಕಂತೆ. ಅಡಚಣೆ ಇಲ್ಲದೆ, ಬೇರೆ ಏನನ್ನೂ ಪ್ರಪಂಚದಲ್ಲಿ ವಿಚಾರಿಸದೆ, ಚಿಂತೆ ಮಾಡದೆ ಭಗವಂತನಲ್ಲಿ ನಿರಂತರವಾಗಿ ಹರಿಯತ್ತಲ್ಲ, ಅದಕ್ಕೆ ಕೃಷ್ಣ ಹೇಳ್ತಾನೆ ಮಚ್ಚಿತ್ತ. ಎಷ್ಟು ಕಡೆ ಅವನು ಮಚ್ಚಿತ್ತ ಅಂತ ಹೇಳ್ತಾನೆ ಗೊತ್ತಾ? ಮಚ್ಚಿತ್ತ ಅಂತ ಭಗವಂತನ ಕಣ್ಣಲ್ಲಿ ಮಚ್ಚಿತ್ತ ಇಡಬೇಕಂತೆ. ಸಾಮಾನ್ಯವಾಗಿ ನಮಗೆ ಈ ರೀತಿ ಕಾರ್ಯಕ್ರಮಗಳಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮ ಅಂತಿರುತ್ತೆ. ಈ ಅಂತರ್ಯೋಗ ಸಮಯದಲ್ಲಿ ಬೆಳಗಿನ ಸಂಜೆ ಶಿಬಿರ ಮಾಡ್ತಾರಲ್ಲ, ಆ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ನಮ್ಮ ಬರ್ತಕ್ಕಂಥ ಹೆಚ್ಚು ಪ್ರಶ್ನೆಗಳೇನು ಅಂತಂದರೆ, ಸ್ವಾಮೀಜಿ ನಮ್ಮ ಮನಸ್ಸಲ್ಲಿ ಶಾಂತಿನೇ ಇಲ್ಲ ಸ್ವಾಮೀಜಿ, ಮನಸ್ಸಲ್ಲೇ ಮನಃಶಾಂತಿ ಸಿಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಯಾಕೆ ಶಾಂತಿ ಇಲ್ಲ ಅಂತಂದರೆ, ನಮ್ಮ ಮನಸ್ಸು ಒಳಗಡೆ ಚಿಂತನೆ ಬರುತ್ತೆ ನೋಡಿ. ಆ ಚಿಂತನೆ ಅದು ಯಾವಾಗಲೂ ಸಹ ಪ್ರಾಪಂಚಿಕ ವಸ್ತು ಮೇಲೆ ಇರುತ್ತೆ, ಯಾವಾಗಲೂ ಅದು. ಮತ್ತು ಒಂದು ನಿಮಿಷವೂ ಸಹ ಅದಕ್ಕೆ ರೆಸ್ಟ್ ಇಲ್ಲ ನೋಡಿ. ಹಗಲೊತ್ತು ನೂರಾರು ಚಿಂತನೆ, ಸಾಕಪ್ಪ ನಿದ್ದೆ ಮಾಡೋಣ ಅಂತಂದರೆ ಕನಸಿನಲ್ಲೂ ಸಹ ಚಿಂತೆನೂ ಭೂತ ಬಂದ್ಬಿಡುತ್ತೆ. ಏಳುವಾಗಲೇ ಎಚ್ಚರ ಆಗುವಾಗಲೇ ಅದೆಷ್ಟು ಚಿಂತನೆ ಅಲ್ಲ, ಚಿಂತೆ ಬರುತ್ತೆ. ಯಾವಾಗ ಚಿಂತನೆ ಜಾಸ್ತಿ ಆಗ್ತಾ ಹೋಗುತ್ತೋ ಮನಸ್ಸು ಕಲುಷಿತವಾಗತ್ತೆ. ಆ ಕಲುಷಿತವಾಗಿರ್ತಕ್ಕಂಥ ಮನಸ್ಸನ್ನು ಅದು ಅಶುದ್ಧವಾಗಿರ್ತಕ್ಕಂಥ ಮನಸ್ಸು ಅಂತ ಹೇಳ್ತೀವಿ. ಆ ಮನಸ್ಸನ್ನು ನಾವು ಶುದ್ಧ ಮಾಡಬೇಕು. ಅದು ಹೇಗೆ ಶುದ್ಧ ಮಾಡ್ತೀರಾ ನೀವು? ಯಾವ ಮಾಲಲ್ಲೂ ಸಹ ಮನಸ್ಸನ್ನು ಶುದ್ಧ ಮಾಡೋ ಸೋಪು ಇಲ್ಲ, ಡಿಟರ್ಜೆಂಟ್ ಪೌಡ್ರು ಇಲ್ಲ, ಸಿಕ್ಕಲ್ಲ ನಿಮಗೆ. ಅದಕ್ಕೆ ಒಂದೇ ಒಂದು ದಾರಿ ಯಾವುದು ಅಂತಂದರೆ ಅದು ಭಗವಂತನ ಸ್ಮರಣೆ ಮಾತ್ರ. ಯಾಕೆ ಭಗವಂತನ ಸ್ಮರಣೆಯಿಂದ ನಮ್ಮ ಮನಸ್ಸು ಪರಿಶುದ್ಧವಾಗತ್ತೆ? ಪರಿಶುದ್ಧ ಅಂತಂದ್ರೆ ಏನು? ಈ ಚಿಂತೆಗಳಿದೆಯಲ್ಲ ಅದೆಲ್ಲ ಹೋಗ್ಬಿಟ್ಟು ನಿರಂತರವಾಗಿ ಶಾಶ್ವತವಾಗಿರ್ತಕ್ಕಂಥ ಭಗವಂತನ ಕಡೆಗೆ ಹೋಗುವಾಗ ಅದು ಪರಿಶುದ್ಧವಾಗುತ್ತೆ. ಭಗವಂತ ಶ್ರೀಕೃಷ್ಣ ಭಾಗವತದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಶ್ಲೋಕ ಹೇಳ್ತಾನೆ, ಭಾಳ ಚೆನ್ನಾಗಿದೆ. ವಿಷಯಾನ್ ಸ್ಮರತಃ ಚಿತ್ತಃ ವಿಷಯೇಸು ಸಜ್ಜತೆ ಮನುಸ್ಮರತಃ ಚಿತ್ತಃ ಮಾಮೇವ ಪ್ರವಿಲೀಯತೆ. ವಿಷಯ ವಸ್ತುಗಳನ್ನು, ಪ್ರಾಪಂಚಿಕ ವಸ್ತುಗಳನ್ನು ಚಿಂತನೆ ಮಾಡ್ತಾ 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 ಮನಸ್ಸು ಅದೇ ರೂಪ ತಾಳ್ಬಿಡುತ್ತೆ. ಈ ವಸ್ತು ಇದೆಯಲ್ಲ, ಪ್ರಾಪಂಚಿಕ ವಸ್ತುಗಳಿದೆಯಲ್ಲ, ಆ ವಸ್ತುವಿನ ಸ್ವಭಾವ ಏನು ಅಂತಂದರೆ ಯಾವಾಗಲೂ ಬದಲಾವಣೆ ಆಗುತ್ತೆ, ಶಾಶ್ವತಕ್ಕೆ ನಿಲ್ಲಲ್ಲ. ಯಾವಾಗಲೂ ಬದಲಾವಣೆ ಆಗ್ತಾರೆ. ಆ ಬದಲಾವಣೆ ಆಗ್ತಾ ಇರ್ತಕ್ಕಂಥ ವಸ್ತುವಿನ ನಾವು ಹಿಡ್ಕೊಂಡು ಹೋದರೆ ನಮಗೆ ಅದು ಯಾವಾಗಲೂ ಚಲಿಸ್ತಾ ಇರ್ತಕ್ಕಂಥದ್ದು ಅಲ್ವಾ? ಆ ಚಲಿಸ್ತಾ ಇರ್ತಕ್ಕಂಥ ವಸ್ತುವಿನವನ್ನು ಹಿಡ್ಕೊಂಡು ಹೋದರೆ ನಮ್ಮ ಮನಸ್ಸು ಚಲಿಸ್ತಾ ಇರುತ್ತೆ, ಓಡತ್ತೆ, ಒಂದಲ್ಲ ನೂರಾರು. ಅದಕ್ಕೆ ಶಂಕರಾಚಾರ್ಯ ಸ್ವಾಮೀಜಿಯವರು ಶಿವನನ್ನು ಕುರಿತು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮ ಜೀವನ ಎಷ್ಟು ಬದಲಾವಣೆ ಎಷ್ಟು ಬೇಗ ಅಂತ, ಏನಾಗ್ತಾ ಇದೆ ನಮ್ಮ ಜೀವನ. ಆಯುರ್ನಶ್ಯತೆ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಃ
ಕಾಲೋ ಜಗದ್ಭಕ್ಷಕ ಲಕ್ಷ್ಮೀ ತೋಯ ತರಂಗ ಭಂಗ ಚಪಲ ವಿದ್ಯುಚ್ಛಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ಶರಣದ ತ್ವಂ ರಕ್ಷ ರಕ್ಷ ಅಧುನಾ ಅಂತ. ಯಾಕೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವಸ್ತು ಇದೆಯಲ್ಲ ಅದು ಶಾಶ್ವತ ಇಲ್ಲ, ಅದು ಯಾವಾಗಲೂ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು ಅನಿತ್ಯ ಅಂತ. ವೇದಾಂತದಲ್ಲಿ ಒಂದು ಪದ ಇದೆ, ನಿತ್ಯ ಮತ್ತು ಅನಿತ್ಯ. ಅನಿತ್ಯ ಅಂದರೆ ಶಾಶ್ವತ ಆಗಿಲ್ಲದೆ ಇರ್ತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು. ಈ ಪ್ರಪಂಚದಲ್ಲಿ ಬದಲಾವಣೆ ಆಗದೆ ಇರ್ತಕ್ಕಂಥ ವಸ್ತು ಯಾವ್ದಾರು ಇದೆಯಾ ನಿಮ್ಗೆ ನೋಡಿ ನೋಡೋಣ? ಇಲ್ಲ. ಆಯಸ ಆಯುಹು ಗಚ್ಚತಿ ನಶ್ಯತಿ. ನೋಡ್ತಾ ಇರುವಾಗಲೇ ನಮ್ಮ ಆಯಸ್ಸು ಕರಿಗೋಗ್ತಾ ಇದೆ, ನೋಡ್ತಾ ಇರುವಾಗಲೇ. ಆಮೇಲೆ ಯಾತಿಕ್ಷಯಂ ಯೌವನಂ. ಈ ಯೌವನ ಅಂತಿದೆಯಲ್ಲ, ಆ ಯೌವನವೂ ಸಹ ಕ್ಷಯವಾಗಿ ಹೋಗುತ್ತೆ. ಕೈಕಾಲು ನೋವು ಸ್ಟಾರ್ಟ್ ಆಗುತ್ತೆ, ಬೆನ್ನು ಬಿಲ್ಲದ ಥರ ಆಗುತ್ತೆ ಅಲ್ವಾ, ನಡೆಯೋಕ್ಕಾಗೋದಿಲ್ಲ. ನೋಡ್ತಾ ಇರುವಾಗಲೇ ಇದೆಲ್ಲವೂ ಸಹ ಆಗ್ತಾ ಇದೆ. ಪ್ರತ್ಯಾಯಾಂತಿ ಗತಾಹ ಪುನರ್ನ ದಿವಸಾಹ. ಒಂದು ದಿವಸ ಹೋಯ್ತು, ಖಾಲಿ ಆಯಿತು ಅಂತಂದರೆ ಅದು ವಾಪಸ್ ಬರುತ್ತಾ? ಇಲ್ಲ, ಆಗೋಯ್ತು, ಆಯಿತು. ನಾಳೆ ಬೆಳಗ್ಗೆ ನೋಡಿದ್ರೆ ಇವತ್ತಿನ ಮುಗ್ದೇ ಹೋಯ್ತು, ಹೊರಟೋಯ್ತು ಅದು ಒಂದು. ಆಮೇಲೆ ಕಾಲಃ ಜಗದ್ಭಕ್ಷಕ. ಕಾಲ ಅನ್ನೋದಿದೆಯಲ್ಲ ಪ್ರಪಂಚವನ್ನೇ ನುಗ್ಗಿಬಿಡ್ತಾ ಇದೆ ನೋಡಿ. ಅಂದ್ರೇನು? ಎಲ್ಲವೂ ನಾಶ ಆಗ್ತಾ ಇದೆ ಅಂತ ಪ್ರಪಂಚದಲ್ಲಿ. ಯಾವುದೂ ಶಾಶ್ವತ ಆಗಿಲ್ಲ, ಎಲ್ಲ ನಾಶ ಆಗ್ತಾ ಇದೆ. ಎಂಥ ದೊಡ್ಡ ಸಿವಿಲೈಸೇಷನ್ ಬಂತು ಪ್ರಪಂಚದಲ್ಲಲ್ವಾ, ಅದೆಲ್ಲ ಎಲ್ಲಿದೆ ಈಗ? ಹೊಟ್ಟೋಯ್ತಲ್ಲ, ಎಲ್ಲ ನಾಶ ಆಗ್ತಾ ಇದೆ. ಲಕ್ಷ್ಮೀ ತೋಯ ತರಂಗ ಭಂಗ ಚಪಲ. ಲಕ್ಷ್ಮಿ ಸಂಪತ್ತಿದೆಯಲ್ಲ ಅದು ಈ ಅಲೆಯ ಮೇಲೆ ಇರ್ತಕ್ಕಂಥ ತರಂಗದ ಹಾಗೆ ಅದು ಬದಲಾವಣೆ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಗುಳ್ಳೆ. ನಾನು ಶಾಲೆಯಲ್ಲಿ ಓದ್ತಾ ಇರುವಾಗ ಕನ್ನಡದಲ್ಲಿ ಒಂದೊಂದು ಸುಂದರವಾಗಿರ್ತಾ ಇದೆ ಒಂದು ಸೆಂಟೆನ್ಸ್ ನನಗೆ ಈಗಲೂ ನೆನಪು ಬರ್ತಾ ಇದೆ. ಚಪಳೆ ಸೊಡರ ಕುಡಿರಂ ಪೋಳ್ವಲ್ ಅಂತ. ಚಪಳೆ ಸೊಡರ ಕುಲಿಯಂ ಪೋಲ್ವಳ್ ಅಂತ. ಚಪಳೆ ಅಂತಂದರೆ ಲಕ್ಷ್ಮೀನ ಕುರಿತಾಗಿ ಹೇಳಿದ್ರೆ ದನಗಳು. ದನ ಅಲ್ಲ, ಧನ, ಸಂಪತ್ತು. ಅದು ಸೊಡರ ಅಂತಂದರೆ ದೀಪದ ಬೆಳಕಿದೆಯಲ್ಲ, ಎಣ್ಣೆ ದೀಪ ಓಡಾಡ್ತಾ ಒಂದು ಕಡೆ ನಿಲ್ಲತ್ತಾ, ಓಡಾಡ್ತಾ ಇರ್ತಲ್ಲ ಹಾಗೆ ಅಂತೆ. ಈ ಸಂಪತ್ತು ಅನ್ನುವುದು ಕೈಲಿ ನಿಲ್ಲೋದೇ ಇಲ್ಲ. ಒಬ್ಬ ಲಾನ್ ಟೆನ್ನಿಸ್ ಪ್ಲೇಯರ್ ಇದ್ದ 80ರ ದಶಕದಲ್ಲಿ, ಜರ್ಮನ್. ಅವನು ಬೋರಿಸ್ ಬೆಕರ್ ಅಂತ ಅವನ ಹೆಸರು. ಅವನು ಆಗಿನ ಕಾಲದಲ್ಲಿ ವೆರಿ ಫೇಮಸ್ ಆಗಿದ್ದಾನೆ, ಅಷ್ಟು ಹಣ ಅವನಲ್ಲಿತ್ತು. ಆಮೇಲೆ ಒಂದು ಸತಿ ಅವನು ಫೇಮಸ್ ಆದ ಅವನಿಗೆ ತಲೆ ಕೆಟ್ಟ ಬಂತು. ಅಂದರೆ ಅವನಿಗೆ ಕೆಟ್ಟ ಅಭ್ಯಾಸ ಎಲ್ಲ ಬಂತು. ಕೊನೆಗೆ ಅವನಿಗೆ ಟ್ಯಾಕ್ಸ್ ಕಟ್ಟಲಿಲ್ಲ ಸರಿಯಾಗಿ. ಜರ್ಮನ್ನಲ್ಲಿ ಭಾಳ ಸ್ಟ್ರಿಕ್ಟು, ಟ್ಯಾಕ್ಸ್ ಕಟ್ಟಲೇಬೇಕು. ಈಗ ಎಲ್ಲಿದ್ದಾನೆ ಅಂತಂದರೆ ಅವನು ಜೈಲಲ್ಲಿದ್ದಾನೆ. ನೋಡಿ, ಎಂಥ ಫೇಮಸ್, ವರ್ಲ್ಡ್ ಫೇಮಸ್. ಅವನು ಜೈಲಲ್ಲಿದ್ದಾನೆ. ಹಾಗೆ ವಿದ್ಯುಚ್ಛಲಂ ಜೀವಿತಂ. ನಮ್ಮ ಜೀವನ ಇದೆಯಲ್ಲ, ನಮ್ಮ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಯ್ಯೋ, ನಿನ್ನೆ ಅವ್ರು ಮಾತಾಡ್ತಿದ್ರು, ನಾನು ಕೇಳಿದ್ದೀನಿ. ನಾಳೆ ಬೆಳಗ್ಗೆ ಇಲ್ವೇ ಇಲ್ಲ, ಹೊಟ್ಟೆ ಹೋದ್ರಲ್ಲ ಅಲ್ವಾ, ನಾವು ಕೇಳ್ತೀವಲ್ಲ. ಮೊನ್ನೆ ನೋಡಿದ್ದೆ ಅವ್ರನ್ನ, ಅಯ್ಯೋ ದಾರಿಯಲ್ಲಿ ಬರ್ತಾ ಸಿಕ್ಕಿದ್ರು, ನಮ್ಮ ಹತ್ರ ಮಾತಾಡಿದ್ರು, ಅವ್ರಿಗೆ ಹೊಟ್ಟೆ ಹೋದ್ರಲ್ಲ ಅಂತ. ಅಷ್ಟು ಅಶಾಶ್ವತ ನಮ್ಮ ಜೀವನ, ನಮ್ಮ ಈ ಆಯಸ್ಸು ಅನ್ನೋದು. ಆದ್ದರಿಂದ ಹೇ ಭಗವಂತ, ನಿನ್ನಲ್ಲಿ ನಾನು ಶರಣಾಗ್ತೀನಿ, ನನ್ನನ್ನು ನೀನು ರಕ್ಷಾ ಅಂತ. ಹಾಗೆ ಅನಿತ್ಯವಾಗಿರ್ತಕ್ಕಂಥ ಪ್ರಪಂಚವನ್ನು ಹಿಡ್ಕೊಂಡಿದ್ದರಿಂದ ನಮ್ಮ ಮನಸ್ಸಿನಲ್ಲಿ ಸುಖ ಮತ್ತು ಶಾಂತಿ ಇಲ್ಲ. ಅದು ಪರಿಶುದ್ಧ ಆಗಬೇಕು ಅಂತ ಇದ್ದರೆ ಭಗವಂತನ ಸ್ಮರಣೆಯಿಂದ ಮಾತ್ರ. ಯಾಕೆ ಅಂದರೆ ಭಗವಂತ ಮಾತ್ರ ಸತ್ಯ, ಬಾಕಿದೆಲ್ಲ ಅನಿತ್ಯ. ಭಗವಂತನ ಸ್ವರೂಪ ಏನು? ಸತ್ ಚಿತ್ತು ಆನಂದ. ಸತ್ ಅಂದರೆ ಬದಲಾಗದೇ ಇರತಕ್ಕಂಥ ನಿತ್ಯವಾಗಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ ಏನಾದರೂ ಬದಲಾವಣೆ ಆಗದೆ ಇರತಕ್ಕಂಥ ಯಾವುದು ಇದ್ದರೆ ಅದು ಭಗವಂತ ಆತ್ಮಚೈತನ್ಯ ಮಾತ್ರ. ಬಾಕಿದೆಲ್ಲ ಬದಲಾವಣೆ ಆಗುತ್ತೆ, ಮನಸ್ಸು ಬದಲಾವಣೆ ಆಗುತ್ತೆ, ಎಲ್ಲವೂ ಬದಲಾವಣೆ ಆಗುತ್ತೆ. ಆದರೆ
ಆ ಸಚ್ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂಥ ಆತ್ಮ ಚೈತನ್ಯ ಬದಲಾವಣೆ ಆಗಲ್ಲ. ಸತ್ ಚಿತ್ ಅದು ಸ್ವಯಂ ಪ್ರಕಾಶ, ಜ್ಞಾನ ಸ್ವರೂಪಿ, ಅದು ಜ್ಞಾನ. ಆನಂದ, ಆನಂದ ಇದೆಲ್ಲೂ ಭಗವಂತನ ಗುಣಗಳು. ಯಾರು ಭಗವಂತನನ್ನೇ ನೆನಪು ಮಾಡ್ತಾ ಇರ್ತಾರೆ ಅವರ ಮನಸ್ಸು ಅದೇ ರೂಪ ತಾಳತ್ತಂತೆ, ಅದೇ ರೂಪ ತಾಳತ್ತೆ. ಯಾರು ಪ್ರಾಪಂಚಿಕ ವಸ್ತುವಿನ ರೂಪನ ಚಿಂತನೆ ಮಾಡ್ತಾ ಇರ್ತಾರೆ ಅದರ ರೂಪವನ್ನು ತಾಳತ್ತಂತೆ, ಭಾಗವತದಲ್ಲಿ ಹೇಳಿದ ಕೃಷ್ಣ. ಯಾರು ನಿರಂತರವಾಗಿ ಏನನ್ನು ನಾವು ಚಿಂತನೆ ಮಾಡ್ತೀವೋ ಅದರ ಗುಣ ನಮಗೆ ಬರುತ್ತೆ. ಒಬ್ಬ ವ್ಯಕ್ತಿ, ಈ ಮಕ್ಕಳೆಲ್ಲ ಕ್ರಿಕೆಟ್ ನೋಡ್ತಾರಲ್ಲ, ನಾನು ನೋಡಿದ್ದೀನಿ. ಆ ಕ್ರಿಕೆಟ್ ನೋಡಿದಾಗ ಈಗಲ್ಲ, ಹಿಂದೆ ಟಿ ವಿ ಬರೋ ಮೊದಲು, ಟಿ ವಿ ಯುಗ ಮೊದಲು, ಆವಾಗ ಟಿ ವಿ ಏನು ಬರ್ತಾ ಇರಲಿಲ್ಲ. ಆದರೂ ಕೆಲವು ಮಕ್ಕಳು ಕೆಲವು ಸತಿ ಓಡುವಾಗ ಬರುವಾಗ ಕೈಯನ್ನು ಹಿಂಗೆ ಮಾಡೋದು, ಸುಮ್ಮನೆ ಗಾಳೀಲಿ, ಆಮೇಲೆ ಬ್ಯಾಟ್ ಮಾಡೋದು ಮಾಡ್ತಾಯಿದ್ರು. ನಾನು ಒಂದು ಹುಡುಗನ ಕೇಳಿದೆ, ಅದು ಏನೋ ಮಾಡ್ತಿದ್ದೆ ಅಂತ. ಒಂದು ಸ್ವಲ್ಪ ನಾಚಿಕೆ ಆಯಿತು. ಹೇಳು ಏನು ಅಂತ. ಇಲ್ಲ ಸ್ವಾಮಿ, ನಾನು ಬೌಲಿಂಗ್ ಮಾಡ್ತೇನೆ. ಹೀಗೆ ಮಾಡ್ತಿಲ್ಲ, ಯಾಕೆ? ಅದು ಬ್ಯಾಟಿಂಗ್ ಸ್ವಾಮೀಜಿ. ನಿಂಗೆ ಹೇಗೆ ಗೊತ್ತಾಯಿತು? ಇಲ್ಲ ಸ್ವಾಮೀಜಿ, ಕ್ರಿಕೆಟ್ ಇದಲ್ಲ, ಯಾರೋ ಒಬ್ಬ ಇದ್ದಾನಿದ್ದ ಗವಾಸ್ಕರ್ ಅಂತ ಏನೋ ಅಂತ ಅವನು ಹೀಗೆ ಸ್ವಾಮೀಜಿ ಅಂತ, ಬೌಲಿಂಗ್ ಹೀಗೆ ಅಂತೆ, ಕಪಿಲ್ ದೇವ್ ಅಂತ ಹೀಗೆ ಅಂತ ಸ್ವಾಮೀಜಿ ಬೌಲಿಂಗ್ ಮಾಡೋದು ಅಂತ. ನೀನು ನೋಡಿದ್ಯಾ ಅಂತ? ನೋಡಿಲ್ಲ. ಮತ್ತೆ ಹೇಗೆ ಗೊತ್ತಾ? ಕಾಮೆಂಟ್ರಿ ಕೇಳಿದ್ದೀನಿ ಸ್ವಾಮೀಜಿ, ಕಾಮೆಂಟ್ರಿ ಕೇಳಿದ್ದೀನಿ ನಾನು. ಆಗ ಅವನು ಹೀಗೆ ಮಾಡ್ತಾನೆ ಅಂಥೇಳಿ ನಾನು ಹೀಗೆ ಯೋಚನೆ ಮಾಡ್ತಾ 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 ನನಗೆ ಗೊತ್ತಿಲ್ಲದೆ ನನ್ನ ಕೈ ಹೀಗೆ ಮೇಲೆ ಹೋಗುತ್ತೆ. ಯಾಕೆಂದರೆ ಹುಡುಗ ಹಗಲು ರಾತ್ರಿ ಚಿಂತನೆ ಮಾಡೋದು, ಹೀಗೆ ಬ್ಯಾಟಿಂಗ್ ಮಾಡ್ತಾನೆ, ಹೀಗೆ ಬೌಲಿಂಗ್ ಮಾಡ್ತಾನೆ, ಚಿಂತನೆ ಮಾಡ್ತಾ ಮಾಡ್ತಾ ಅವನ ಹಾವಭಾವಗಳೆಲ್ಲವೂ ಸಹ ಅದೇ ಥರ ಆಗ್ತಾಯಿದೆ. ವೇದಾಂತದಲ್ಲಿ ಇದನ್ನು ಸ್ಪಷ್ಟಪಡಿಸ್ತಾರೆ. ನಾವು ಏನನ್ನ ಆಳವಾಗಿ ಚಿಂತನೆ ಮಾಡ್ತೀವೋ ಅದರ ಗುಣ ನಮಗೆ ಬರುತ್ತೆ, ಅದರ ಗುಣ ನಮ್ಗೆ ಬರುತ್ತೆ. ಅದಕ್ಕೆ ನಮ್ಮಲ್ಲಿ ಒಳ್ಳೆಯದನ್ನು ಚಿಂತನೆ ಮಾಡಿ, ಸತ್ಸಂಗ ಮಾಡಿ, ಕೆಟ್ಟವರು ಸಂಗ ಮಾಡಬೇಡಿ ಅಂತ ಹೇಳೋದು. ಹಾಗೆ ನಿರಂತರವಾಗಿ ಯಾರು ಸಚ್ಚಿತ್ ಸ್ವರೂಪನಾಗಿರ್ತಕ್ಕಂಥ ಭಗವಂತನನ್ನು ಸ್ಮರಣೆ ಮಾಡ್ತಾರೆ ಅವರ ಮನಸ್ಸು, ಅವರ ಚಿತ್ತ ಪರಿಶುದ್ಧವಾಗುತ್ತೆ, ಭಗವಂತನ ಕಡೆ ಹರಿಯಕ್ಕೆ ಆರಂಭ ಆಗುತ್ತೆ. ಶ್ರೀರಾಮಕೃಷ್ಣರಿಗೆ ಏನನ್ನು ನೋಡಿದ್ರೂ ಸಹ ಭಗವಂತನ ನೆನಪು ಬರ್ತಾಯಿತ್ತು. ನಿರಂತರವಾಗಿ ಅವರು ಭಗವಂತನಲ್ಲೇ ಇದ್ದರು. ಯಾರೋ ಒಬ್ಬ ಹುಡುಗ ಕಲ್ಕತ್ತಾದಲ್ಲಿ ಒಂದು ಮರದ ಕೆಳಗಡೆ ಅವನು ಒಂದು ಕಾಲನ್ನು ಇನ್ನೊಂದು ಕಾಲಲ್ಲಿ ಇಟ್ಕೊಂಡು ಅವನು ನಿಂತ್ಕೊಂಡಿದ್ದ. ಒಬ್ಬ ಯುರೋಪಿಯನ್ ಬಾಯ್ ಅವನು ನೋಡಿದ ತಕ್ಷಣವೇ ಶ್ರೀರಾಮಕೃಷ್ಣ ಸಮಾಧಿಗೆ ಹೊಟ್ಟೋಗ್ಬಿಟ್ರು. ಯಾಕೆ ಅಂತಂದರೆ ಅವನು ನೋಡಿದ ತಕ್ಷಣ ಅವ್ರು ನೆನಪು ಬಂದಿದ್ದು ಶ್ರೀಕೃಷ್ಣ, ಶ್ರೀಕೃಷ್ಣ. ಅಂದರೆ ಈ ಶ್ರೀರಾಮಕೃಷ್ಣರಿಗೆ ಏನನ್ನು ನೋಡಿದ್ರೂ ಸಹ ಅವ್ರ ಮನಸ್ಸು ಸಮಾಧಿ ಹೊಟ್ಟೋಗ್ತಾ ಇತ್ತು. ಯಾಕೆ ಅಂತಂದರೆ ಅದು ಪ್ರಚೋದನೆ ಮಾಡ್ತಾ ಇತ್ತು ಮನಸ್ಸು. ಅವ್ರು ನೋಡಿದ ತಕ್ಷಣ ಅವರಿಗೆ ಮೊದಲನೇ ಥಾಟ್ಸ್ ಯಾವುದು ಅಂತಂದರೆ ಆ ಆನಂದ ಸ್ವರೂಪಿಯಾಗಿರ್ತಕ್ಕಂಥ ಭಗವಂತ. ನಮಗೆ ಆಪೋಸಿಟ್ಟು ಅಲ್ವಾ? ಏನೇನು ನೋಡಿದ್ರೂ ಕೆಳಗೆ ಹೋಗೋದು, ಎಲ್ಲ ಬೇಡದೇ ಇರ್ತಕ್ಕಂಥ ವಿಷಯ ತಲೆಗೆ ಬರುತ್ತೆ. ಹಾಗೆ ಅದನ್ನು ನಿವಾರಣೆ ಮಾಡಬೇಕಾದರೆ ಭಗವಂತನ ಸ್ಮರಣೆ ಮಾಡಲೇಬೇಕು ನಿರಂತರವಾಗಿ. ಎಲ್ಲ ಸಾಧು ಸಂತರು ಹೇಳಿದ್ದೇನು ಹೇಳಿ ಅಲ್ವಾ? ಸದಾ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಭಗವಂತ ನಿನ್ನ ಸ್ಮರಣೆ ಬರುವಾಗಲಿ ಅಂತ, ನಿನ್ನ ಸ್ಮರಣೆ ಬರುವಾಗಲಿ. ಯಾಕೆ ಅಂತಂದರೆ ಭಗವಂತನ ಸ್ವರೂಪವೇ ಆನಂದ ಸ್ವರೂಪ. ಭಗವಂತನ ಸ್ವರೂಪವೇ ಶಾಶ್ವತವಾಗಿರ್ತಕ್ಕಂಥ ಚೈತನ್ಯ ಸ್ವರೂಪ. ಅದು ನಿರಂತರವಾಗಿ ನಾವು ನೆನಪು ಮಾಡ್ತಾ ಇದ್ದರೆ ನಮ್ಮ ಮನಸ್ಸು, ಅಂತರದಲ್ಲಿರ್ತಕ್ಕಂಥ ಬುದ್ಧಿ ಅದೆಲ್ಲವೂ ಸಹ ಪರಿಶುದ್ಧ ಆಗತ್ತೆ. ಅಂದರೆ ನಮ್ಮ ಥಾಟ್ ಪ್ರೊಸೆಸ್ ಇದೆಯಲ್ಲ ಅದು ಭಗವಂತನ ಕಡೆ ಚಿಂತನೆ ಮಾಡ್ತಾ ಬರುತ್ತೆ. ಕಾಲಕ್ರಮೇಣ ಬಹಳಷ್ಟು ವರ್ಷಗಳ ನಿರಂತರ ಪ್ರಯತ್ನದಿಂದ ಮನಸ್ಸು ಶಾಂತವಾಗತ್ತೆ. ಯಾಕೆ ಅಂತಂದರೆ ಆ ರೆಸ್ಟ್ಲೆಸ್ನೆಸ್ ಇರ್ತಕ್ಕಂಥ ಮನಸ್ಸು ಶಾಂತವಾಗತ್ತೆ. ಶಾಂತವಾದ ಮನಸ್ಸಿನ ಹಿಂದೆ ಇರ್ತಕ್ಕಂತಹ ಆ ಪರಮಾತ್ಮನ ಚೈತನ್ಯ ಪ್ರತಿಬಿಂಬಿಸತ್ತೆ. ಕೊನೆಗೆ ಒಂದು ದಿವಸ ಭಗವಂತನಲ್ಲೇ ಪ್ರವಿಲೀಯತೆ. ಮನು ಸ್ಮರ ಚಿತ್ತ ಮಯ್ಯೇವ ಪ್ರವಿಲೀಯತೆ. ಭಗವಂತನಲ್ಲಿ ಅದು
ಮುಳುಗಿ ಹೋಗುತ್ತೆ. ಅದನ್ನೇ ಸಮಾಧಿ ಅಂತ ಹೇಳೋದು. ಹಾಗಾದರೆ ಸುಖ ದುಃಖ ಎಲ್ಲಿದೆ? ನಮ್ಮ ಚಿತ್ತದಲ್ಲಿದೆ, ನಮ್ಮ ಮನಸ್ಸಲ್ಲಿದೆ ಅಲ್ವಾ? ವಸ್ತುವಿನಲ್ಲಿ ಇಲ್ಲ. ಸುಖ ದುಃಖ ಇರೋದು ನಮ್ಮ ಮನಸ್ಸಿನಲ್ಲಿ. ಯಾಕೆ ನಮಗೆ ದುಃಖ ಇದೆ ಅಂತ ಕೇಳಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲ, ಒಂದು ಕಡೆ ನಿಲ್ಲಲ್ಲ. ಬೇಕಾದಷ್ಟು ಯೋಚನೆಗಳು ನಿರಂತರ ಪ್ರವಾಹದಿಂದ ಹರಿತಾ ಇದೆ ನಮ್ಮ ಮನಸ್ಸಲ್ಲಿ. ಅದನ್ನು ಪರಿಶುದ್ಧಗೊಳಿಸಿ ಭಗವಂತನ ಸ್ಮರಣೆಯಿಂದ ಏಕಾಗ್ರತೆಯಿಂದ ಸಾಧನೆಯಿಂದ ಆ ಮನಸ್ಸನ್ನು, ಚಂಚಲಾಗಿರ್ತಕ್ಕಂಥ ಹಠಮಾರಿ ಮನಸ್ಸನ್ನು ಹತೋಟಿಗೆ ತಂದು ಅದನ್ನು ಭಗವಂತನ ಕಡೆಗೆ ನಿರಂತರವಾಗಿ ಹರಿಯುವ ಹಾಗೆ ಮಾಡುವ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನಕ್ಕೆ ಆಧ್ಯಾತ್ಮಿಕ ಸಾಧನೆ ಅಂತ, ಆಧ್ಯಾತ್ಮಿಕ ಸಾಧನೆ ಅಂತ ಹೇಳ್ತಾರೆ. ಸಾಧನೆ ಕಷ್ಟ, ಮನಸ್ಸನ್ನು ನಿಗ್ರಹ ಮಾಡೋದು ಕಷ್ಟ. ಆದರೆ ನೆನ್ಪಿಟ್ಕೊಳ್ಳಿ, ಕಷ್ಟ ಸಾಧ್ಯ. ಒಂದು ಪದ, ಬ್ಯೂಟಿಫುಲ್ ಒಂದು ವರ್ಡ್ ಇದೆ. ಕಷ್ಟ ಹೌದು, ಆದರೆ ಸಾಧ್ಯ. ಯಾವುದರಿಂದ ಸಾಧ್ಯ? ನಿರಂತರ ಪ್ರಯತ್ನೇನ, ನಿರಂತರವಾಗಿರ್ತಕ್ಕಂಥ ಪ್ರಯತ್ನದಿಂದ ಆ ಮನಸ್ಸನ್ನು, ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ. ಅದನ್ನು ಹತೋಟಿಗೆ ತರಬಹುದು. ಅದಕ್ಕೆ ಸಂತರೆಲ್ಲರೂ ಹೇಳಿದರು ನಮಗೆ ಭಗವಂತನ ನೆನಪು ಮಾಡ್ಕೊಳ್ಳಿ, ಭಗವಂತ ಸ್ಮರಣೆ ಮಾಡಿ, ಭಗವಂತನ ಕುರಿತು ಧ್ಯಾನ ಮಾಡಿ ಅಂತ. ಭಗವಂತನ ಕುರಿತು ಧ್ಯಾನ ಮಾಡಿ. ಉದಯಾಸ್ತಮಾನವೆಂಬೆರಡು ಕೊಳದಲ್ಲಿ ಆಯುಷ್ಯೆಂಬ ರಾಶಿ ಅಳೆದು ತೀರುವ ಮುನ್ನ ಶಿವನೆನೀರೇ ಅಂತ ಹೇಳ್ತಾರೆ. ಈ ಜನ್ಮ ಬಳಿಕಿಲ್ಲ, ಚನ್ನಮಲ್ಲಕಾರ್ಜುನ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು. ಅಕ್ಕಮಹಾದೇವಿ ಹೇಳ್ತಕ್ಕಂಥದ್ದು ಅಲ್ವಾ? ಶಿವನೆನೀರೇ ಉದಯ ಅಸ್ತಮಾನ ಎಂಬ ಕೊಳಗದಲ್ಲಿ ಆಯುಷ್ಯೆಂಬ ರಾಶಿಯ ತೀರುವ ಮುನ್ನ ಶಿವನೆನೀರೇ. ಬೆಳಗ್ಗೆ ಆಯಿತು, ಸಂಜೆ ಆಯಿತು, ಬೆಳಗ್ಗೆ ಆಯಿತು, ಸಂಜೆ ಆಯಿತು. 1 ವರ್ಷ ಆಯಿತು, 25ನೇ ವರ್ಷ ಆಯಿತು, 30 ವರ್ಷ ಆಯಿತು. ಹುಟ್ಟುಹಬ್ಬ ಮಾಡ್ಕೊತಾರೆ ಅಲ್ವಾ? ಏನು ಸಂತೋಷದಿಂದ ಹುಟ್ಟುಹಬ್ಬ ಮಾಡ್ಕೊತಾರೆ ಗೊತ್ತಾ? ಭಗವಂತ ಕೊಟ್ಟ 50 ವರ್ಷದಲ್ಲಿ 25 ವರ್ಷ ಆಗಲಿ ಕಳೆದೋಯ್ತು ಅಂತ ದುಃಖ ಪಡೋದಿಲ್ಲ, ಸಂತೋಷ ಪಟ್ಕೊತೇವೆ ನಾವು. ಎಂಥ ದುರದೃಷ್ಟ ನಮ್ಮದಲ್ವಾ? ಉದಯ ಅಸ್ತಮಾನವೆಂಬ 2 ಕೊಳಗ ಅಂತೆ. ಹಿಂದೆ ಕೊಳಗ ಅಂತಿತ್ತು, ಒಂದು ಪಾತ್ರೆ, ತಾಮ್ರದ ಪಾತ್ರೆ ಇತ್ತು. ಆ ಪಾತ್ರೆಯಲ್ಲಿ ಈ ಭತ್ತ ಆಗಲಿ ಅಥವಾ ಅಡಿಕೆ ಆಗಲಿ ಅಳಿತಾ ಇದ್ರು. ಅಳಿವಾಗ 1 1 2 2 3 3 ತುಂಬಿಸಿ ಹಾಕ್ತಾಯಿದ್ರು. ಈ ಕಡೆ ರಾಶಿ ಇತ್ತಲ್ಲ, ಅದು ನೀವೆಷ್ಟು ಸುರಿತೀರೋ ಅಷ್ಟು ಈ ರಾಶಿ ಇದ್ದಿದ್ದು ಕಡಿಮೆ ಆಗ್ತಾ ಬರ್ತಾ ಇತ್ತು. ಹಾಗೆ ಜೀವನ, ಆಯಸ್ಸು ಎಂಬುದು ಒಂದು ರಾಶಿ. ಅದು ಉದಯ ಮತ್ತು ಅಸ್ತಮಾನ ಎಂಬುವ ಕೊಳಗದಲ್ಲಿ ನಾವು ಅಳಿತಾ ಇದ್ದೀವಿ ಅಲ್ವಾ? ಆಯುಷು ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಪೂರ್ತಿ ನಾಶ ಆಗುವ ಮೊದಲು, ಕಂಪ್ಲೀಟ್ಲಿ ಖಾಲಿ ಆಗುವ ಮೊದಲು ಶಿವನನ್ನು ನೆನೆದು, ಪರಮಾತ್ಮನ ನೆನೆದು ಮನಶುದ್ಧಿಯನ್ನು ಪಡ್ಕೊಂಡು ನೀವು ಧನ್ಯರಾಗಿ. ಅದನ್ನು ಏನು ಸಿಕ್ಕತ್ತೆ ಅಂತಂದರೆ, ದದಾಮಿ ಬುದ್ಧಿಯೋಗಂ ತಂ ಏನಮಾಮುಪಯಾಂತಿತೆ. ಭಗವಂತ ಏನು ಮಾಡ್ತಾನೆ? ಎಷ್ಟು ಮಟ್ಟಿಗೆ ನಾವು ಭಗವಂತನ ಚಿಂತನೆ ಮಾಡ್ತೀವೋ ಅಷ್ಟು ಮಟ್ಟಿಗೆ ನಮ್ಮ ಮನಸ್ಸು, ಬುದ್ಧಿ ಇದೆಯಲ್ಲ, ಅದು ತಿಳಿಯಾಗತ್ತೆ ಬುದ್ಧಿ. ಆ ತಿಳಿಯಾದ ಬುದ್ಧಿಯಲ್ಲಿ ಭಗವಂತ ಏನು ಮಾಡಿ, ದದಾಮಿ ಬುದ್ಧಿಯೋಗಂ ತಂ ಏನಮಾಂ ಉಪಯಾಂತಿತೆ. ಆ ಶುದ್ಧವಾಗಿರ್ತಕ್ಕಂಥ ಬುದ್ಧಿಯಿಂದ ನನ್ನನ್ನು ಅವರು ತಲುಪ್ತಾರೆ. ದದಾಮಿ ಬುದ್ಧಿಯೋಗಂ ತಂ ಮಚ್ಚಿತ್ತ. ನನ್ನ ಮೇಲೆ ಯಾರು ಮನಸ್ಸಿಟ್ಕೊಂಡು ಚಿತ್ತ ಇಟ್ಟಿದ್ದಾರೋ, ಮತ್ಪ್ರಸಾದಾತ್ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷತಿ. ಭಗವಂತನನ್ನು ಯಾರು ಸ್ಮರಣೆ ಮಾಡ್ತಾರೆ, ಚಿತ್ತವನ್ನು ಭಗವಂತನಲ್ಲಿ ಇಟ್ಕೊಂಡಿರ್ತಾರೆ, ಅವ್ರ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟವನ್ನು ದಾಟಿ ಹೋಗ್ತಾರಂತೆ. ಯಾಕೆ ಅಂದರೆ ದದಾಮಿ ಬುದ್ಧಿಯೋಗಂ ತಂ. ಭಗವಂತ ಬುದ್ಧಿ ಯೋಗ ಕೊಡ್ತಾನೆ. ಯಾವುದು ಸತ್ಯ, ಅನಿತ್ಯ, ಜೀವನದ ರಹಸ್ಯ ಏನು, ಯಾಕೆ ಭಗವಂತ ನಮಗಿಲ್ಲಿ ಕಲಿಸಿದ್ದಾನೆ ಅನ್ನೋದ್ರ ಬಗ್ಗೆ ನಮಗೆ ಅರಿವು ಉಂಟಾಗತ್ತೆ. ಆಗ ಭಗವಂತನನ್ನು ನಾವು
ಸ್ಮರಿಸೋದಕ್ಕೆ ಆರಂಭ ಮಾಡ್ತೀವಿ, ಭಗವಂತನನ್ನು ಆಶ್ರಯಿಸೋದಕ್ಕೆ ಆರಂಭ ಮಾಡ್ತೀವಿ. ಇದನ್ನೆಲ್ಲ ಈ ವಿಷಯವನ್ನೆಲ್ಲ ಆಂತರಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಬೆಳವಣಿಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ನಮ್ಮ ಪೂರ್ವಿಕರು ನಮಗೆ ಕೊಟ್ಟು ಹೋಗಿದ್ದಾರೆ. ಶಾಂತಿ ಪಡೆಯೋದು ಹೇಗೆ, ಜೀವನದಲ್ಲಿ ನಿರಂತರವಾಗಿರ್ತಕ್ಕಂಥ ಆ ಸಮತ್ವದ ಸ್ಥಿತಿಯನ್ನು ಪಡೆಯುವುದು ಹೇಗೆ ಅಂತ ನಮಗೆ ಕೊಟ್ಟು ಹೋಗಿದ್ದಾರೆ. ಶ್ರೀರಾಮಕೃಷ್ಣರಂತೂ ಎಷ್ಟು ಸುಲಭವಾಗಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ಅನೇಕ ಉದಾಹರಣೆಗಳ ಮುಖಾಂತರ ಅದನ್ನು ಅವರು ಸ್ಪಷ್ಟೀಕರಿಸಿದ್ದಾರೆ, ಜೀವನದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಾವು ನಡೆಯುವುದು ನಮ್ಮ ಕರ್ತವ್ಯ ಅಂತ ಹೇಳ್ತಾ, ಭಗವಂತ ನಮಗೆ ಶ್ರದ್ಧಾಭಕ್ತಿಯನ್ನು ಕೊಡಲಿ, ನಮ್ಮ ಚಿತ್ತವನ್ನು ಪರಿಶುದ್ಧಗೊಳಿಸಲಿ, ನಮ್ಮ ಚಿತ್ತ ನಿರಂತರವಾಗಿ ಭಗವಂತನ ಕಡೆಗೆ ಹರಿಯುವಾಗೆ ಮಾಡಲಿ ಅಂತ ಹೇಳ್ತಾ, ಜಯ ರಾಮಕೃಷ್ಣ. ಮಹಾರಾಜರಿಗೆ ಸಾಷ್ಟಾಂಗ ಪ್ರಣಾಮಗಳು. ಕೊನೆಯದು ವಂದನಾರ್ಪಣೆ. ಶ್ರೀರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ ಕರ್ನಾಟಕ ಇದರ ವತಿಯಿಂದ ಮಾರ್ಗದರ್ಶನದಲ್ಲಿ ಅರ್ಧವಾರ್ಷಿಕ ಸಭೆ ತನ್ನಿಮಿತ್ತ ಹರಿಹರ ರಾಮಕೃಷ್ಣ ವಿವೇಕಾನಂದ ಆಶ್ರಮದ 12ನೇ ವಾರ್ಷಿಕೋತ್ಸವದ ಪ್ರಯುಕ್ತ 2 ಕಾರಣಗಳಿಂದ ಇಲ್ಲಿ ಯುವ ಸಮ್ಮೇಳನ ಮತ್ತು ವಿಶೇಷ ಸತ್ಸಂಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿತ್ತು. ಬೆಳಗ್ಗೆ ಸುಮಾರು 500 ವಿದ್ಯಾರ್ಥಿಗಳು ಭಾಗವಹಿಸಿದರು. ಮಧ್ಯಾಹ್ನ ಶ್ರೀಯುತ ತುಳಜನ್ಸ ಭೂತೆ ಇವರ ಕಲ್ಯಾಣ ಮಂಟಪದಲ್ಲಿ ನಮ್ಮ ಅರ್ಧವಾರ್ಷಿಕ ಸಭೆ ಯಶಸ್ವಿಯಾಯಿತು. ಸಂಜೆ ಈ ಕಾರ್ಯಕ್ರಮವು ಕೂಡ ಯಶಸ್ವಿಯಾಗಿ ನೆರವೇರಿದೆ. ಪೂಜ್ಯ ಸ್ವಾಮೀಜಿಯವರು ಹೇಳಿದ ಹಾಗೆ ಭಾಳ ಸಭ್ಯ ಜನರು ಇಲ್ಲಿ ಆಸೀನರಾಗಿದ್ದಾರೆ ಅಂತ. ನಿಜಕ್ಕೂ ಕೂಡ ಅದು ಸಂತೋಷದ ವಿಚಾರ. ನಾನಾ ಕಾರ್ಯಕ್ರಮಗಳಲ್ಲಿ ಎದ್ದು ಓಡಾಡುವುದು ಇದೆಲ್ಲ ಸಾಮಾನ್ಯವಾಗಿರುತ್ತೆ. ಆದರೆ ನೀವೆಲ್ಲ ಅಸಾಮಾನ್ಯರು ಅಂತ ಶಾಂತವಾಗಿ ಕುಳಿತುಕೊಂಡು ಅವರು ಹೇಳಿರುವುದನ್ನೆಲ್ಲ ಕೇಳಿಸ್ಕೊಂಡು ನೋಡಿದ್ರೆ ಅವರ ಮಾತಿಗೆ ಸಭ್ಯ ಭಕ್ತರು ಇಲ್ಲಿ ಆಸೀನರಾಗಿದ್ದಾರೆ ಅಂತ ಮೊದಲು ನಿಮಗೆ ನಮಸ್ಕಾರ ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಚಪ್ಪಾಳೆ ತಟ್ಟದೇ ಇರೋದನ್ನು ನೋಡಿ ಸಭ್ಯತೆ ಹೆಚ್ಚಾಗಿ ಚಪ್ಪಾಳೆ ತಟ್ಟೋಕೆ ಆಗದೇ ಇರೋಷ್ಟರ ಮಟ್ಟಿಗೆ ಕೂತ್ಕೊಳ್ತಾ ಇರೋದನ್ನು ನೋಡಿದ್ರೆ ಕಷ್ಟ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಮದ್ ಸ್ವಾಮಿ ಜತಕಾಮಾನಂದಜಿ ಮಹಾರಾಜರು ಮಂಗಳೂರು ರಾಮಕೃಷ್ಣ ಮಠದ ಅಧ್ಯಕ್ಷರು, 70 ವರ್ಷ ವಯಸ್ಸು. ಇಷ್ಟೊತ್ತೂ ಕೂಡ ತಮಗೆ ಒಳ್ಳೆಯ ಮನಸ್ಸಿನ ನಿಯಂತ್ರಣದ ಕುರಿತು ಮಾತನಾಡಿದ್ದಾರೆ. ಸ್ವಾಮೀಜಿಯವರ ವಯಸ್ಸಿನ ಕುರಿತು ಯಾಕೆ ನಾನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, 400 ಕಿಲೋಮೀಟರ್ನಿಂದ ನೆನ್ನೆಯೆಲ್ಲ ಪ್ರಯಾಣ ಮಾಡಿ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ಅವರ ಪ್ರೀತಿ ಇವೆಲ್ಲ ನಾವು ವೈಯಕ್ತಿಕವಾಗಿ ತಾವು ಎಲ್ಲರೂ ಕೂಡ ಸಮಾಜದಲ್ಲಿ ಬದುಕ್ತಾ ಇರೋರು, ಸನ್ಯಾಸಿಗಳಾಗಿ ನಾನು ಬದುಕ್ತಾ ಇರ್ಬೋದು, ಸದ್ಗೃಹಸ್ಥರಾಗಿ ತಾವು ಬದುಕ್ತಾ ಇರ್ಬೋದು. ಯಾವುದೇ ಕಿಂಚಿತ್ತೂ ಲಾಭವಿಲ್ಲದೆ ಪ್ರತಿ ಕ್ಷಣವೂ ಲಾಭವಿದ್ದೇ ಬದುಕುವಂಥ ಮನುಷ್ಯನಿಗೂ ಒಂದು ಕಿಂಚಿತ್ತೂ ಲಾಭವಿಲ್ಲದೆ ಬದುಕುವಂಥ ಜತಕಾಮಾನಂದ ಸ್ವಾಮೀಜಿಯವರಿಗೂ ನಮಗೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ನಾವು ಅವರಿಗೆ ಎಷ್ಟು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ರು ಹರಿಹರದವರು ಋಣ ತೀರಿಸ್ಲಿಕ್ಕೆ ಆಗೋದಿಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆಯೇ ನಮ್ಮ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ವೀರೇಶಾನಂದ ಸರಸ್ವತಿ ಅವರು ತುಂಗಭದ್ರಾ ನದಿ ನಿರಂತರವಾಗಿ ಹರಿದ ಹಾಗೆ ಈ ಕರ್ನಾಟಕದಾದ್ಯಂತ ಸಂಚರಿಸ್ತಾ 100 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 1,00,000 ಶಿಕ್ಷಕರುಗಳಿಗೆ ಎಲ್ಲರೂ ಕೂಡ ತಮ್ಮ ಹತ್ರ ಲಕ್ಷ್ಯ ಕೊಡಬೇಕು. ಹಾಗೆ ಮಾತನಾಡಿ ಈ ಜನರಿಗೆ ದಿವ್ಯತ್ರೇಯರ ಸನಾತನ ಧರ್ಮದ ವಿಚಾರಗಳನ್ನು ಮಂಡಿಸ್ತಾ ಜನರ ಹೃದಯದಲ್ಲಿ ಧರ್ಮವನ್ನು ಬಿತ್ತುವಂತಹ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ ತುಮಕೂರಿನಿಂದ ಹೊರಟು ಅವರು ಈ ಕಾರ್ಯಕ್ರಮಕ್ಕೋಸ್ಕರ 200 ಕಿಲೋಮೀಟ್ರ್ ಬಂದು ಈಗ ಮತ್ತೆ ನಾಳೆ ಚಿತ್ರದುರ್ಗದಲ್ಲಿ ದೊಡ್ಡ ಸಭಾ ಕಾರ್ಯಕ್ರಮಕ್ಕೆ ಹೋಗಬೇಕು. ಅವರ ನಿರಂತರ ಉತ್ಸಾಹದ ಆ ಚಿಲುಮೆಯ ಆಶೀರ್ವಾದ ನಮಗೆ ನಿಮಗೆಲ್ರಿಗೂ ಆಗಲಿ. ಅವ್ರಿಗೂ ಪ್ರಣಾಮಪೂರ್ವಕವಾದ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮ್ಮ ಪಕ್ಕದ ದಾವಣಗೆರೆಯ ರಾಮಕೃಷ್ಣ ಮಿಷನ್ನ ಪೂಜ್ಯ ಸ್ವಾಮಿ ತ್ಯಾಗೇಶ್ವರಾನಂದಜಿ ಮಹಾರಾಜರು ಪೂಜ್ಯರ ಅದ್ಭುತವಾದಂಥ ಆಶೀರ್ವಾದ. ಇಲ್ಲಿ ಪಕ್ಕದಲ್ಲಿ ರಾಮಕೃಷ್ಣ ಮಿಷನ್ ಇರುವುದು ನನಗೆ ಒಂದು ವಿಶೇಷವಾದ ಕೃಪೆ, ಶ್ರೀಮಾತೆ ಶಾರದಾದೇವಿಯವರ ಕೃಪೆ ಅಂತ ಕಾರಣ. ಪೂಜ್ಯ ಸ್ವಾಮಿ ತ್ಯಾಗೇಶ್ವರಾನಂದಜಿ ಮಹಾರಾಜರು ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಾ ಅತ್ಯಂತ ಸರಳವಾದ ಪ್ರೀತಿಯನ್ನು ತೋರಿಸಿ ನನಗೆ ಹರಿಸ್ತಾ ಇದ್ದಾರೆ. ಇವತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿ ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರಿಗೂ ಪ್ರಣಾಮಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇನ್ನು ನಮ್ಮ
ಭವತಾರಿಣಿ ಆಶ್ರಮದ ಪೂಜ್ಯ ಮಾತಾಜಿ ವಿವೇಕಮಯಿ ಮಾತಾಜಿಯವರು ಸುಮಾರು ಒಂದು 4-5 ಬಾರಿ ನಾನು ಅವರಿಗೆ ಅರಿಕೆ ಮಾಡಿಕೊಂಡಿದ್ದೆ. ನಾನಾ ಕಾರಣಗಳಿಂದ ಪೂಜ್ಯ ಮಾತಾಜಿಯವರು ಆಗಮಿಸ್ಲಿಕ್ಕೆ ಆಗಲಿಲ್ಲ. ಆದರೆ ಶ್ರೀಮಾತೆ ಶಾರದಾದೇವಿಯವರ ವಿಶೇಷ ಕೃಪೆಯಿಂದ ಅವರು ಇಲ್ಲಿಗೆ ಬಂದು ಉಪನ್ಯಾಸ ನೀಡಿದ್ದಾರೆ. ಬಹಳ ಅದ್ಭುತವಾದ ವಿಚಾರಗಳನ್ನು ಗಿರೀಶ್ ಚಂದ್ರ ಘೋಷನ ಒಂದು ಅದ್ಭುತವಾದ ಚಿತ್ರಣವನ್ನು, ಯಾವ ಭಕ್ತನೂ ಕೂಡ ಏನು ಬೇಕಾದರೂ ಅದ್ಭುತವಾದಂತಹ ಒಂದು ಸ್ಥಾನಕ್ಕೆ ಹೋಗಬಲ್ಲ. ಸನ್ಯಾಸಿಗಳೇ ಹೋಗಿ ಕಾಶಿಯಲ್ಲಿ ಕೊನೆಯ ದಿವಸಗಳಲ್ಲಿ ಸನ್ಯಾಸಿಗಳು ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿ ಗಿರೀಶ್ ಚಂದ್ರ ಘೋಷನ ದರ್ಶನಕ್ಕೆ ಅವನನ್ನು ಭೇಟಿ ಮಾಡಲಿಕ್ಕೆ ಹೋಗುವಂಥ ಉನ್ನತ ಸ್ಥಾನವನ್ನು ಪಡ್ಕೊಳ್ತಾರೆ. ಅವನ ಚಿತ್ರವನ್ನು ನೀಡಿದಂತಹ ಪರಮ ಪೂಜ್ಯ ಮಾತಾಜಿ ವಿವೇಕಮಯಿ ಅವರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮಗೆ ಭಜನೆಯ ಅಮೃತವನ್ನು ಸ್ವಲ್ಪ ಕೆಲವರು ಲೇಟಾಗಿ ಬಂದ್ರಿ, ಆದರೆ ಇದೊಂದು ಸಂತೋಷ ಸುದ್ದಿ. ನಮ್ಮ ಸ್ಥಳೀಯ ನಕ್ಷತ್ರ ಚಾನಲ್ನವರು ಅದನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ನಂತರ ತಾವು ಆ ಭಜನೆಯನ್ನು ಕೇಳ್ಬೋದು. ಭಜನೆಯನ್ನು ನೆರವೇರಿಸಿಕೊಡಲಿಕ್ಕೆ ದೂರದ ಹೊಸಪೇಟೆಯ ರಾಮಕೃಷ್ಣ ಗೀತಾಶ್ರಮದಿಂದ ಆಗಮಿಸಿ ಭಜನೆಯನ್ನು ನೆರವೇರಿಸಿಕೊಟ್ಟಂತಹ ಪರಮಪೂಜ್ಯ ಶ್ರೀ ಸ್ವಾಮಿ ಸುಮೇಧಾನಂದಜಿ ಮಹಾರಾಜರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಗುಲ್ಬರ್ಗಾ ರಾಮಕೃಷ್ಣ ಆಶ್ರಮ ಮತ್ತು ಎಲ್ಲ ಕರ್ನಾಟಕದ ಮೂಲೆ ಮೂಲೆಗಳಿಂದ ಆಗಮಿಸಿದಂತಹ ಪೂಜ್ಯ ಸ್ವಾಮೀಜಿಯವರುಗಳಿಗೂ ಕೂಡ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮ ಭಾಳ ಅವರು ಕೊಂಡಾಡಿದ್ದಾರೆ. ಎಲ್ಲ ಪೂಜ್ಯರು, ಎಲ್ಲ ಭಕ್ತರು ಕೂಡ ಸಂತೋಷಪಟ್ಟಿದ್ದಾರೆ. ಅದಕ್ಕೆ ಕಾರಣೀಭೂತರು ನಮ್ಮ ಈ HK ವೀರಪ್ಪ ಸಮುದಾಯ ಭವನದ HK ಶಿವಣ್ಣ ಅವರು ಈ ಸಮುದಾಯ ಭವನ ಪೂರ್ತಿಯಾಗಿ ಉಚಿತವಾಗಿ ನಮಗೆ ಒದಗಿಕೊಟ್ಟಿದ್ದಾರೆ. HK ಶಿವಣ್ಣ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆಯೇ ನಮ್ಮ ಆಶ್ರಮ ಇರುವುದು ಶ್ರೀ ತುಕಾಮಣಿ ಸಾಭೂತಿ ಅನ್ನುವಂಥ ಭಕ್ತರ ಮನೆಯಲ್ಲಿ. 11 ವರ್ಷದಿಂದ ಅದಕ್ಕೆ 3,000 ರೂಪಾಯಿ ಮಾತ್ರ. ಈಗಿನ ಲೆಕ್ಕಾಚಾರದಲ್ಲಿ ಒಂದು 10,000 ರೂಪಾಯಿ ಬಾಡಿಗೆ ಇದೆ. ಆದರೆ ಯಾವ ಒಂದು ಭೇದ ಭಾವ ಇಲ್ಲದೇ ಅದನ್ನು 3,000 ರೂಪಾಯಿಗೆ ಅದು ಕೊಟ್ಟು ನಮಗೆ ಭಾಳ ಉದಾರತೆಯನ್ನು ತೋರಿಸಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ತುಕಾಮಣಿ ತುಳಜನ್ ಭೂತಿ ಕಲ್ಯಾಣ ಮಂಟಪವನ್ನು ಉಚಿತವಾಗಿ ಕೊಟ್ಟು ಎಲ್ಲ ಸಾಧುಗಳು ಉಳ್ಕೊಳ್ಳಿಕ್ಕೆ ಆ ಪೂರ್ತಿ ಕಲ್ಯಾಣ ಮಂಟಪವನ್ನು ಕೊಟ್ಟಿದ್ದಾರೆ. ಆ ಭೂತಿ ಅವರಿಗೆ, ನಮ್ಮ ತುಕಾಮಣಿ ಭೂತಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆಯೇ ತಮಗೆ ಕೆಳಗಡೆ ಭಕ್ತರಿಗೆ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಇದೆ. ಪ್ರಸಾದದ ಸಂಪೂರ್ಣ ಖರ್ಚನ್ನು ನಮ್ಮ ಆಶ್ರಮದ ಸದ್ಭಕ್ತೆ ತಾಯಿ ಸುಜಾತ ಸುಬ್ರಹ್ಮಣ್ಯವರು, ಗಿರಿಮಾ ಕಾಲೇಜಿನ ಪ್ರಾಚಾರ್ಯರು ಸುಜಾತ ಸುಬ್ರಹ್ಮಣ್ಯವರು ವಹಿಸಿದ್ದಾರೆ. ಅವ್ರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೆಯೇ ಒಟ್ಟು 10,000 ರೂಪಾಯಿ ದೇಣಿಗೆಯನ್ನು, ಇದಕ್ಕೆ ನಾನು ಕೆಲವು ಮಾತಾಜಿಯವರು ಮತ್ತು ಸ್ವಾಮೀಜಿಯವರುಗಳಿಗೆ ಹೇಳ್ತಾ ಇದ್ದೆ. ನಮ್ಮ ಈ ಪತ್ರಿಕೆಯಲ್ಲಿ ಬಿಟ್ಟು ನಾವು ಒಂದು ವ್ಯಾಟ್ಸಪ್ನಲ್ಲೂ ಕೂಡ ಈ ಥರ ಕಾರ್ಯಕ್ರಮ ನಡೀತಾ ಇದೆ ಅಂತ 100 ಬಾರಿ ಕಳಿಸಿದ್ದೇನೆ. 100 ಬಾರಿಯೂ ಕೂಡ ಯಾವುದೇ ಒಂದು ಮೆಸೇಜ್ನಲ್ಲೂ ಕೂಡ ಕಾಣಿಕೆಗಳನ್ನ ನೀಡ್ಬೋದು ಅಂತ ಎಲ್ಲೂ ಕೂಡ ಮೆಸೇಜ್ ಕಳಿಸ್ಲಿಲ್ಲ. ಶ್ರೀಮಾತೆ ಶಾರದಾದೇವಿಯವರ ಕೃಪೆಯಿಂದ ಅದು ನಡೆಯುತ್ತೆ ಅನ್ನುವಂತಹ ಸಂಪೂರ್ಣ ವಿಶ್ವಾಸದೊಂದಿಗೆ ಕಾರ್ಯಕ್ರಮ ಮಾಡಿದೆ. ಹಾಗೆಯೇ ಪವಾಡೋಪಾದಿಯಲ್ಲಿ ಧನ ಸಹಾಯ ಮಾಡಿದ 10,000 ರೂಪಾಯಿ ದೇಣಿಗೆಯನ್ನು ನೀಡಿದಂತಹ 5-6 ಜನ, ಶ್ರೀ ಜಯಪ್ಪ ಅವರು, ಶ್ರೀ ಅಮರೇಶ್ ಒಟ್ಕಲ್ ಅವರು, ಶ್ರೀ ರವೀಂದ್ರನ್ ಒಮಾನ್ನಲ್ಲಿರ್ತಾರೆ, ಶ್ರೀ ಅರುಣ್ ಕುಮಾರ್ ಅವರು, ಹಾಗೆಯೇ ನಮ್ಮ 5,000 ರೂಪಾಯಿ ದೇಣಿಗೆಯನ್ನು ನೀಡಿದವರು 2,000, 1,000, ಒಂದು 2 ಲಕ್ಷ ರೂಪಾಯಿ ದೇಣಿಗೆ ಖರ್ಚಾಗಿದೆ. 2 ಲಕ್ಷ ರೂಪಾಯಿ ಕೂಡ ನೆನ್ನೆ ಇವತ್ತಿನವರೆಗೂ ಕೂಡ ಅದು ಸಂಗ್ರಹ ಹೆಚ್ಚು ಕಡಿಮೆ ಆಗಿದ್ದುಬಿಟ್ಟಿದೆ. ಅದಕ್ಕೆಲ್ಲ ದಾನ ಮಾಡಿದಂತಹ, ಆ ಧನ ಸಹಾಯ ಮಾಡಿದಂಥ ನಿಸ್ವಾರ್ಥವಾಗಿ ಕೇಳದೆಯೇ ದಾನ ಮಾಡಿದವರು ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಹೇಳ್ತಿದ್ರು, ಕೇಳಿ ಬಂದಿದ್ದು ಮೃತ, ಕೇಳದೆ ಬಂದಿದ್ದು ಅಮೃತ ಅಂತ. ನೀವೆಲ್ಲ ಅಮೃತವನ್ನೇ ದಾನ ಮಾಡಿದರೆ ನಿಮಗೆಲ್ಲ ನಮಸ್ಕಾರಗಳನ್ನು ಸಲ್ಲಿಸ್ತೇವೆ. ಇನ್ನು ಮುಖ್ಯವಾಗಿ 15 ದಿನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಜವಾಬ್ದಾರಿ ತೊಗೊಂಡ್ಮೇಲೆ ನಮ್ಮ ಆಶ್ರಮದ ಸ್ವಯಂ ಸೇವಕರಾದ ನಾಗರಾಜ್, ಅವನು MTech ಮಾಡಿದ್ದಾನೆ, ಲೋಹಿತ್ ಅವನು BE ಮಾಡಿದ್ದಾನೆ. ಒಂದು ಈ ಎತ್ತಿನ ಗಾಣವನ್ನು ನಡೆಸ್ತಾರೆ ಅವರು. ಪ್ರತಿದಿನ ರಾತ್ರಿ 9 ಗಂಟೆಗೆ ನಾವು ಭಗವದ್ಗೀತೆ ವಿಶ್ವ ಸಂದೇಶ ಅಧ್ಯಯನ ಓದ್ತೇವೆ, ಅದನ್ನೆಲ್ಲ ಕೇಳಿಸ್ಕೊಳ್ತಾರೆ. ಆ ಮಕ್ಕಳು ಇನ್ನಿಲ್ಲದ ಸೇವೆಯನ್ನು ಮಾಡಿದ್ದಾರೆ. ತಾವೆಲ್ಲ ಸಂತೋಷ ಪಡಬೇಕು. ಯುವಕರು ಆಶ್ರಮಕ್ಕೆ ಬರೋದು ಮತ್ತು ಅವ್ರ ಸೇವೆ ಮಾಡೋದು, ಎಲ್ಲ ಕೆಲಸ ಕಾರ್ಯಗಳನ್ನು ಇಲ್ಲೆಲ್ಲ ಯಾವುದು ಮಾಡಬೇಕು, ಏನು ಮಾಡಬೇಕು, ನಾನು ಯಾರೋ ಹೇಳಬೇಕು ಅಂತ ಹೇಳಿ ಯಾವ ಯೋಚನೆ ಇಲ್ಲದೆ ನೀವು ಜೋರಾಗಿ ಚಪ್ಪಾಳೆ ತಟ್ಟಿ ಆ ಮಕ್ಕಳಿಗೆ ಒಂದು ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೇನೆ. ಹಾಗೆಯೇ ನನ್ನ ಜೊತೆ ಆಶ್ರಮದಲ್ಲಿರುವ ಅನಿಲ್ ಮತ್ತು ಗಗನ್, ಪೃಥ್ವಿ ಮತ್ತು ನಮ್ಮ ಮಹೇಂದ್ರ ಕುಮಾರ್ ಅಂತಿದ್ದಾರೆ. ಭಾಳ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಅವ್ರಿಗೂ ಜೋರಾಗಿ ಚಪ್ಪಾಳೆ ತಟ್ಟಿ ಧನ್ಯವಾದಗಳನ್ನು ಸಲ್ಲಿಸಿ. ಹಾಗೆಯೇ ನಾವು ನಮ್ಮ ಆಶ್ರಮದಲ್ಲಿ ಒಂದು ವಾಹನ ಇದೆ. ಈ ಆಶ್ರಮಕ್ಕೆ ಇಷ್ಟೊಂದು ಪೂಜ್ಯರು ಬರ್ತಾರೆ ಏನಪ್ಪ ಅಂತ ಯೋಚನೆ ಮಾಡಿದ್ವಿ. ಆದರೆ ನಮ್ಮ KSRTC ಡಿಪೋ ಮ್ಯಾನೇಜರ್ ಸಂದೀಪ್ ಅವರು
ಮತ್ತು ನಮ್ಮ ಆಶ್ರಮದ ಭಕ್ತರಾದ ಚಂದ್ರಕುಮಾರ್ ಅವರು, ಶಾಂತಿನಾಥ್ ಅವರು, ತುಕಾಮಣಿ ಸಾಭೂತಿ ಅವರು ಗಾಡಿ, ಮತ್ತು ಲೋಹಿತ್ ನಾಗರಾಜ್ ಅವ್ರದ್ದು, ನಿರಂಜನ್ ಅವ್ರದ್ದು 8 ಗಾಡಿಗಳು ಆಶ್ರಮದ ಒಂದು ಸೇವಾ ಕಾರ್ಯಕ್ಕೆ ಅವರು ಒದಗಿಸ್ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ವಿಶೇಷವಾಗಿ ಇದನ್ನು ಹೇಳಬೇಕು. ನಮ್ಮ ಆಶ್ರಮದ 11 ವರ್ಷಗಳಿಂದ ನಿರಂತರವಾಗಿ 1 ತಿಂಗಳು ತಪ್ಪದೆ 4,000 ರೂಪಾಯಿ ಬಾಡಿಗೆಯನ್ನು ಕೊಡ್ತಾ, ಇನ್ನು ಯಾವುದೇ ಕಾರ್ಯಕ್ರಮಕ್ಕಿರಲಿ ನನಗೆ ಬಹಳ ಅದ್ಭುತವಾದಂಥ ತಾಯಿ ಸ್ವರೂಪಗಳು ಶ್ರೀಮತಿ ಡಾಕ್ಟರ್ ಶಾರದಾ ದೇವಿಯವರು. ಅವರು ಬಾಡಿಗೆಯನ್ನು ಕೊಡ್ತಾ ಮತ್ತು ಈ ಆಶ್ರಮ ಕಟ್ಟೋಕ್ಕಿಂತ ಮುಂಚೆನೇ ಮೊನ್ನೆ 1 ತಿಂಗಳ ಹಿಂದೆ 2 ಲಕ್ಷ ರೂಪಾಯಿ ಕಾರ್ಫಸ್ ಫಂಡ್ ಅಂತ ದೇಣಿಗೆಯನ್ನು ಕೊಟ್ಟು ಈ ಆಶ್ರಮವನ್ನು ಮುನ್ನಡೆಸ್ತಿದ್ದಾರೆ. ಡಾಕ್ಟರ್ ಶಾರದಾ ದೇವಿಯವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೆ ನಮ್ಮ ಅನೇಕ ಭಕ್ತರಿದ್ದಾರೆ, ಅವರಿಗೆಲ್ರಿಗೂ ಧನ್ಯವಾದಗಳು. ನಕ್ಷತ್ರ ಚಾನಲ್ನ ಶ್ರೀಕೃಷ್ಣ ಅವರು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಎಲ್ಲ ಯಾವುದೇ ನಾನು ಸ್ವಲ್ಪ ಹಣನೂ ಕೊಡ್ತೀನಿ ಅಂತ ಹೇಳಿದೆ, ನಿಮ್ಮದು ಖರ್ಚಿರುತ್ತಪ್ಪ ಅಂತ. ಏನೂ ಬೇಡ, ಉಚಿತವಾಗಿ ಮಾಡುವುದೇ ಉಚಿತ ಅಂತ ಅಂದ್ಕೊಂಡು ಪೂರ್ತಿಯಾಗಿ ಅವರು ರೆಕಾರ್ಡ್ ಮಾಡ್ಕೊಳ್ತಿದ್ದಾರೆ. ಅವ್ರಿಗೂ ನಮಸ್ಕಾರ ಪೂರ್ವಕ ಧನ್ಯವಾದಗಳು ಅಂತ. ಹಾಗೆಯೇ ದೂರದ ಸಂತೋಷ್ ಸಂಕೊಳ್ಳಿ ಬಂದಿದ್ದಾರೆ, ಅವರು ಫೋಟೋಗ್ರಾಫಿ ಎಲ್ಲ ಮಾಡ್ಕೊಂಡಿದ್ದಾರೆ, ಆರ್ಟಿಸ್ಟ್ ಅವರು. ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ನಮ್ಮ ಪ್ರಭಾಕರ್ ಜೋಶಿ ಅವರು, ತಾವೆಲ್ಲ ಕೆಳಗಡೆ ಪ್ರಸಾದವನ್ನು ಸ್ವೀಕರಿಸ್ತೀರಿ. ಪ್ರಭಾಕರ್ ಭಟ್ರು 10 ವರ್ಷದಿಂದ ಆಶ್ರಮಕ್ಕೆ ಸೇವೆ ಸಲ್ಲಿಸ್ತಿದ್ದಾರೆ. ಭಾಳ ಕಡಿಮೆ ಹಣವನ್ನು ತೆಗೆದುಕೊಂಡು ಬೆಳಗ್ಗೆಯಿಂದ ಸಾಧು ಸಂತರು ಅವರು ಪ್ರಸಾದವನ್ನು ಸ್ವೀಕರಿಸಿ ಸಂತೋಷಪಟ್ಟಿದ್ದಾರೆ. ಪ್ರಭಾಕರ್ ಜೋಶಿ ಅವರಿಗೆ, ಭವಾನಿ ಸೌಂಡ್ ಸಿಸ್ಟಮ್ನವರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇನ್ನು ಕೊನೆಯದಾಗಿ, ನಿಜಕ್ಕೂ ನಾವು ಈ ಕಾರ್ಯಕ್ರಮಗಳನ್ನಲ್ಲಿ ಮಾಡುವಾಗ ತಾವೆಲ್ಲ ಭಕ್ತರು ಇಲ್ಲಿ ಬಂದು ಆಸೀನರಾಗಬೇಕಾಗತ್ತೆ. ಆ ಕಾರ್ಯಕ್ರಮ ಆವಾಗಲೇ ಯಶಸ್ವಿಯಾಗೋದು. ಪೂಜ್ಯ ಸ್ವಾಮೀಜಿಯವರು ಕೂಡ ತಾವು ಅಷ್ಟೊಂದು ಗಟ್ಟಿಯಾಗಿ ತನ್ಮಯತೆಯಿಂದ ಕೇಳ್ತಾ ಇದ್ದಿದ್ದಾಗಲೇ, ಊಟ ಮಾಡುವ ಮಕ್ಕಳಿದ್ದಾಗಲೇ ತಾಯಿಗೆ ಬಡಿಸೋಕೆ ಆನಂದ. ಆ ಊಟ ಮಾಡಬೇಕು, ತಾಯಿನೂ ಪ್ರೀತಿಯಿಂದ ಬಡಿಸ್ದಾಗ ಮಕ್ಕಳಿಗೆ ಊಟ ಮಾಡೋಕ್ಕೆ ಸಂಬಂಧ. ಇಲ್ಲಿ ತಾಯಿ ಮಕ್ಕಳ ಸಂಬಂಧ, ತಾವು ಮಕ್ಕಳ ಸಂಬಂಧ ತೋರಿಸಿದ್ರಿ. ಅವರು ಪೂಜ್ಯರು ತಾಯಿಯಾಗಿ ಮಾಡಿದ್ದಾರೆ. ತಮಗೆ ವಿಶೇಷವಾಗಿ ಭಕ್ತರಿಗೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಅಲ್ಲಿ ಕೆಳಗಡೆ ಪುಸ್ತಕಗಳಿದೆ. ಪ್ರಸಾದ ತೆಗೆದುಕೊಂಡು ತಾವೆಲ್ಲರೂ ಆ ಪುಸ್ತಕಗಳನ್ನು ಅವಲೋಕನ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸಮಯ ಇಟ್ಕೊಂಡು 5 ನಿಮಿಷ ಪುಸ್ತಕ ಮಾರಾಟ ಇದೆ. ಅಲ್ಲಿ ತಾವೇನಾದ್ರು ರಸೀದಿ ಇದೆ, ಮಲ್ಲಿಕಾರ್ಜುನ ಅಂಗಡಿಯವರು ಭಕ್ತರು ಇರ್ತಾರೆ, ತಾವು ಕಾಣಿಕೆಗಳು ನೀಡೋದಿದ್ದರೆ ಇದು ಈಗ ನಾನು ಹೇಳ್ತಾ ಇದ್ದೀನಿ, ಅವರು ನನಗೆ ಬರೆದು ಕೊಟ್ಟರು ಇದನ್ನು ಹೇಳಿ ಅಂತ. ಹಾಗಾಗಿ ಭಕ್ತರು ಹೇಳಿದ್ದಕ್ಕೆ ಅದನ್ನು ಹೇಳ್ತಿದ್ದೀನಿ. ಆಸಕ್ತರು ಕಾಣಿಕೆಗಳನ್ನು ನೀಡಬಹುದು. ಪ್ರಸಾದದ ವ್ಯವಸ್ಥೆ ಇದೆ, ಅದನ್ನು ದಯವಿಟ್ಟು ಕೆಳಗಡೆ, ಭಕ್ತರಿಗೆಲ್ಲ ದಯವಿಟ್ಟು ಕೆಳಗಡೆನೇ ಹೋಗಬೇಕು. ಆಶ್ರಮದ ಸ್ವಯಂ ಸೇವಕರು ತಮಗೆ ಏನು ನಿರ್ವಹಿಸಿದೋ ಭಕ್ತರಿಗೆ ಆ ಕೆಲಸ ಕಾರ್ಯಗಳಾದ ಮೇಲೆ ಆದಮೇಲೆ ದಯವಿಟ್ಟು ಪ್ರಸಾದವನ್ನು ತೆಗೆದುಕೊಳ್ಬೇಕು. ಈಗ ಜೈಕಾರದೊಂದಿಗೆ ಕಾರ್ಯಕ್ರಮ ಮುಗಿಯುತ್ತೆ. ಜೈ ಶ್ರೀ ರಾಮಕೃಷ್ಣ ಪರಮಹಂಸ ದೇವಕಿ, ಜೈ ಮಾತಾ ಶಾರದಾಮಣಿ ದೇವಿ ಕಿ, जय श्रीमद स्वामी विवेकानंद जी महाराज जी की, जय श्री हरिहरेश्वर भगवान जी की, जय श्री तुंगभद्रा माता की, जय श्री 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 दुर्गा माई की जय. नमस्कार. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.